ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये. यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि. प्रपद्ये निरवद्यानां निषद्यां गुणसम्पदां शरणं भवभीतानां षठकोपमुनीश्वरं श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघुद्वहाद्यषठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीणशासनवशं नारायणं योगिनं वेदान्तदेशिकयतीन्द्रकटाक्षलब्ध त्रय्यन्तसारमनवद्यगुणं बुधाग्र्यं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः. श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्. वात्स्य श्रीकृष्णसूरीन्द्र पदपङ्कजषट्पदम् अनन्तपद्मनाभार्यं भारद्वाजमहं भजे. अस्मद्गुरुभ्यो नमः. मुप्पत् नीळातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरः सिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नमैदमिदं भूय एवास्तु भूयः. अन्नवयल पुदुवै आण्डाळ् அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு. சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினீ வேங்கடவர்க்கென்னை விதியென்ற இம்மாற்றம் நாங்கடவா வண்ணமே நல்கு. முப்பத்து மூவர் அமரர்க்கு முன் சென்று கப்பம் தவிர்க்கும் கலியே துயிலெழாய் செப்பமுடையாய் திரளுடையாய் செற்றார்க்கு வெப்பம் கொடுக்கும் விமலா துயிலெழாய். செப்பென்ன மென்முலை செவ்வாய் சிறுமருங்குல் நப்பின்னை நங்காய் திருவே துயிலெழாய். உக்கமும் தட்டொளியும் தந்துன்மணாளனை இப்போதே எம்மை ನೀರಾಟೇಲೋರ್ ಎಂಪಾವಾಯ್. ಇವತ್ತಿನ ಉಪನ್ಯಾಸದ ಪಾಶುರ ಉಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್ நந்தகோபாலன் மருமகளே நப்பின்னாய். கந்தம் கமழும் குழலி கடை திறவாய் வந்தெங்கும் கோழி அழைத்தன காண். மாதவி பந்தல் மேல் பல்கால் குயிலினங்கள் கூவின காண். பந்தார் விரலி உன் மைத்துனன் பேர்பாட செந்தாமரை கையால் சீரார் வளையொலிப்ப வந்து திறவாய் மகிழ்ந்தேலோர் ಎಂಪಾವಾಯ್. ಪ್ರಪ್ರಥಮವಾಗಿ ಸರ್ವರಿಗೂ ನನ್ನ ಪ್ರಣಾಮಗಳು. ಇಲ್ಲಿಯವರೆಗೂ ನಾವು ಈ ತಿರುಪ್ಪಾವೈ ಉಪನ್ಯಾಸದಲ್ಲಿ
17 ಪಾಶುರಗಳನ್ನು ಈಗಾಗಲೇ ನೋಡಿದ್ದೀವಿ. ಇವತ್ತಿನ ದಿನ 18ನೇ ಪಾಶುರವನ್ನು ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಈ 18 ಅನ್ನುವಂಥ ಒಂದು ಸಂಖ್ಯೆ ಏನಿದೆ, ಇದು ನಮ್ಮ ಶಾಸ್ತ್ರಗಳಲ್ಲೇ ಒಂದು ಮುಖ್ಯವಾದಂಥ ಸಂಖ್ಯೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಈ 18 ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿದ್ರೆ ಬಹಳಷ್ಟು ಕಡೆ ಈ 18ಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿ ಎಲ್ಲಿ ನೋಡ್ಬೋದು ಅಂತ ಅಂದರೆ ಭಗವದ್ಗೀತೆಯ ಅಧ್ಯಾಯಗಳು. ಆ ಭಗವದ್ಗೀತೆಯ ಅಧ್ಯಾಯಗಳು 18. ಅದನ್ನು ಸ್ವಾಮಿ ರಾಮಾನುಜರು ಷಟ್ಕತ್ರಯವಾಗಿ ವಿಭಜನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ 18 ಅನ್ನುವಂಥದ್ದು ಅಲ್ಲಿ ಮಾತ್ರ ಅಲ್ಲ, ಮಹಾಭಾರತ ನಡೆದಂತಹ ಯುದ್ಧದ ದಿನಗಳು 18. ಈ ರೀತಿಯಲ್ಲಿ 18 ಅನ್ನುವಂತಹ ಈ ಸಂಖ್ಯೆ ಬಹಳಷ್ಟು ಕಡೆ ನಾವು ನೋಡ್ಬೋದು. ಅದಲ್ಲದೆ ಇಲ್ಲಿ 18 ಅನ್ನುವಂತಹ ಸಂಖ್ಯೆ ಏನಿದೆ ಅಂದರೆ 18ನೇ ಪಾಶುರ ಏನಿದೆ, ಇದು ನಮ್ಮ ಸ್ವಾಮಿ ರಾಮಾನುಜರನ್ನು ತೋರಿಸುತ್ತೆ, ಅವರ ಚರಿತ್ರೆಯನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ಇಲ್ಲೂ ಕೂಡ 18 ಅನ್ನುವಂತಹ ಸಂಖ್ಯೆ ಬಹಳ ಮುಖ್ಯವಾದುದು. ಅದೇ ರೀತಿಯಲ್ಲಿ ಮತ್ತೊಂದು 18 ನಾವು ನೋಡೋದಾದರೆ ಅದು ಯಾವುದು ಅಂತ ಅಂದರೆ ರಾಮಾಯಣದಿಂದ 18. ರಾಮಾಯಣದಿಂದ 18 ಏನನ್ನು ತೋರಿಸುತ್ತೆ ಅಂದರೆ, ಈಗ ರಾಮಾಯಣದಲ್ಲಿ ಯುದ್ಧಕಾಂಡದವರೆಗೂ ನಾವು ರಾಮಾಯಣವನ್ನು ತಗೊಂಡ್ರೆ ಆ ಒಂದೊಂದು ಕಾಂಡದಲ್ಲೂ 18ನೇ ಸರ್ಗ ಅದು ಯಾವುದಕ್ಕೆ ಕಾರಣವಾಗಿದೆ ಅಂತ ಅಂದರೆ ಅದು ರಾವಣನ ಸಂಹಾರಕ್ಕೆ ಕಾರಣವಾಗಿದೆ. ಅದು ಹೇಗೆ ಅಂದರೆ, ಮೊದಲನೇ ಬಾಲಕಾಂಡದ 18ನೇ ಸರ್ಗದಲ್ಲಿ ಶ್ರೀರಾಮನ ಅವತಾರವಾಗುತ್ತೆ. ಅದು ರಾವಣನ ಸಂಹಾರಕ್ಕೆ ಕಾರಣ. ಈ ರೀತಿ ಒಂದೊಂದು ಸರ್ಗದಲ್ಲೂ ಆ 18ನೇ ಸರ್ಗದಲ್ಲಿ ಅದು ರಾವಣನ ಸಂಹಾರಕ್ಕೆ ಕಾರಣವಾಗುವಂತಹ ಒಂದು ಘಟನೆಯನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಫೈನಲ್ 18 ಯುದ್ಧಕಾಂಡದ 18 ಅದು ಯಾವ ರೀತಿ ರಾವಣನ ಸಂಹಾರಕ್ಕೆ ಕಾರಣ ಅಂತ ನೋಡಿದ್ರೆ, ಆ ಸರ್ಗದಲ್ಲೇ ವಿಭೀಷಣ ಸಂಪೂರ್ಣವಾಗಿ ರಾಮನ ಪಕ್ಷಕ್ಕೆ ಸೇರಿಕೊಳ್ತಾನೆ. ಆ ರೀತಿಯಲ್ಲಿ ಆ 18 ಸಹ ರಾವಣನ ಸಂಹಾರಕ್ಕೆ ಕಾರಣ ಅಂತ ಹೇಳಿ ಪ್ರತಿಯೊಂದು 18ನೇ ಸರ್ಗ ಪ್ರತಿಯೊಂದು ಕಾಂಡದಲ್ಲೂ ಅದು ರಾವಣನ ಸಂಹಾರಕ್ಕೆ ಈ ರೀತಿಯಾಗಿ ಕಾರಣವಾಗಿದೆ ಅಂತ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಈ 18 ಅನ್ನುವಂಥದ್ದು ಬಹಳ ಒಂದು ಮುಖ್ಯವಾದ ಸಂಖ್ಯೆ. ಅದಲ್ಲದೆ ಇಲ್ಲಿ 18ನೇ ಪಾಶುರ ಉ ಅನ್ನುವಂತಹ ಒಂದು ಅಕ್ಷರದಿಂದ ಆರಂಭಿಸ್ತಾ ಇದೆ. ಆ ರೀತಿಯಲ್ಲಿ ನಾವು ನೋಡಿದ್ರೆ ಈ ಉ ಅನ್ನುವಂತಹ ಅಕ್ಷರ ಯಾರನ್ನು ತೋರಿಸುತ್ತೆ ಅಂತ ನೋಡಿದ್ರೆ ತಾಯರನ್ನು ತೋರಿಸುತ್ತೆ. ಅದು ಹೇಗೆ ಅಂತ ನೋಡಿದ್ರೆ, ಈಗ ಪ್ರಣವದಲ್ಲಿ 3 ಅಕ್ಷರಗಳನ್ನು ನೋಡ್ತೇವೆ, ಅ ಉ ಮ. ಆ ಅನ್ನುವಂಥದ್ದು ಅಕಾರವಾಚ್ಯ ಪರಮಾತ್ಮ, ಉ ಅನ್ನುವಂಥದ್ದು ತಾಯರನ್ನು ತೋರಿಸುತ್ತೆ, ಮ ಅನ್ನುವಂಥದ್ದು 25ನೇ ಅಕ್ಷರ, 25ನೇ ವ್ಯಂಜನ ಅಲ್ವಾ, ಪ ಪ ಭ ಬ ಮ 25ನೇದದು. ಆ ಮ ಅನ್ನುವಂಥದ್ದು 25ನೇಯ ತತ್ವವಾದ ಚೇತನನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ಈ ಮ ಅನ್ನುವಂಥದ್ದು ಚೇತನನ್ನು ತೋರಿಸುತ್ತೆ, ಉ ಅನ್ನುವಂಥದ್ದು ತಾಯಾರನ್ನ ತೋರಿಸುತ್ತೆ, ಆ ಅನ್ನುವಂಥದ್ದು ಆ ಪೆರುಮಾಳನ್ನ ತೋರಿಸುತ್ತೆ. ಇಲ್ಲಿ ಉಂದು ಮದ ಕಳಿಟ್ರಂ ಅಂತ ಗೋದಾದೇವಿ ಯಾವ ರೀತಿ ಈ ಪಾಶುರವನ್ನು ಆರಂಭಿಸ್ತಾ ಇದ್ದಾಳೋ, ಈ ಪಾಶುರದ ಆರಂಭ ಮತ್ತು ಈ ಪಾಶುರ ಸಂಪೂರ್ಣವಾಗಿ ಎಲ್ಲೆಲ್ಲೂ ಗೋದಾದೇವಿ ಹಾಡಿರೋದು ಆ ಪಿರಾಟಿ ಒಬ್ಬಳನ್ನೇ. ಇದು ಅತ್ಯಂತ ಒಂದು ವಿಶೇಷವಾದ ವಿಷಯ. ಯಾಕೆ ಅಂತ ಅಂದರೆ, ನಾವು 4000 ಪ್ರಬಂಧಗಳನ್ನು ತಗೊಂಡ್ರೂ ಸಹ ಅದರಲ್ಲಿ ಯಾವುದೇ ಒಂದು ಪಾಶುರವನ್ನು ಪಿರಾಟಿಗೆ ಸಪ್ರೇಟಾಗಿ ಯಾವ ಆಳ್ವಾರರೂ ಹಾಡಿರೋದನ್ನು ನೋಡೋದಕ್ಕಾಗೋದಿಲ್ಲ. ಎಲ್ಲರೂ ಪಿರಾಟಿಯನ್ನು ಸೇರಿಸ್ಕೊಂಡು ಪೆರ್ಮಾಳ್ ಜೊತೆಗೆ ಪಾಶುರಗಳನ್ನು ಮಾಡಿದ್ದಾರೆ ಹೊತ್ತು ಈ ತಾಯಾರಿಗೆ ಪ್ರತ್ಯೇಕವಾಗಿ ಯಾವುದೇ ಪಾಶುರಗಳು ಇಲ್ಲ, ಇದು ಒಂದೇ ಪಾಶುರ ಇರೋದು. ಆ ರೀತಿಯಲ್ಲಿ ಈ ಉಂದು ಮದ ಕಳಿಟ್ರನ್ ಅನ್ನುವಂಥದ್ದು ಆ ತಾಯಾರಿಗೆ ಪರ್ಟಿಕ್ಯುಲರಾಗಿ ಹಾಡಿರೋದ್ರಿಂದ ಇದು ಬೇರೆ ಯಾವ 4000 ಪದ್ಯಗಳಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಈ ಪಾಶುರದ ಒಳಕ್ಕೆ ಹೋಗೋದಕ್ಕೆ ಮುಂಚೆ ನೆನ್ನೆಯ ದಿನ ನಾವು ಏನು ವಿಷಯಗಳನ್ನು ನೋಡಿದ್ವಿ ಹಿಂದಿನ ಪಾಶುರದ್ದು ಅಂತ ಸಂಕ್ಷಿಪ್ತವಾಗಿ ನೋಡಿ ನಂತರ ಇವತ್ತಿನ ಪಾಶುರವನ್ನು ನೋಡೋಣ.
ನೆನ್ನೆಯ ದಿನ ಉಪನ್ಯಾಸದಲ್ಲಿ ನಾವು ನೋಡಿದಂತಹ ಪಾಶುರ ಅಂಬರಮೇ ತಣ್ಣೀರೇ ಶೋರೆ ಅರಂಶಯ್ಯಂ ಎಂಬೆರುಮಾನ್ ನಂದಗೋಪಾಲ எழுந்திராய் கொம்பனார்க்கெல்லாம் கொழுந்தே குலவிளக்கே எம்பெருமாட்டி யசோதாய் அறிவுராய் அம்பரம் மூடறுத்து ஓங்கி உலகளந்த உம்பர்கோமானே உறங்காதே எழுந்திராய் ಶಂಪೊರ್ ಕಳಲಡಿ ಚೆಲ್ವಾ ಬಲದೇವಾ ಉಂಬಿಯುಂ ನೀಯುಂ ಉರಂಗೇಲೋರ್ ಎಂಪಾವಾಯ್. ಈ ಪಾಶುರವನ್ನು ನೆನ್ನೆ ಉಪನ್ಯಾಸದಲ್ಲಿ ನೋಡಿದ್ವಿ. ಈ ಪಾಶುರದಲ್ಲಿ ಅಂಬರಮೇ ತಣ್ಣೀರೇ ಶೋರೆ ಅಂತ ಹೇಳಿ ಇಲ್ಲಿ ಬೇಸಿಕ್ ನೆಸೆಸಿಟೀಸ್ ಇದನ್ನು ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಒಬ್ಬರಿಗೆ ಬೇಸಿಕ್ಕಾಗಿ ಬೇಕಾಗಿರುವಂಥ ನೆಸೆಸಿಟೀಸ್ ಅದು ಯಾವುದು ಅಂತ ಅಂದರೆ ಅಂಬರಮೇ ಅಂತ ಅಂದರೆ ವಸ್ತ್ರ, ತಣ್ಣೀರು ಅಂತ ಅಂದರೆ ನೀರು, ಶೋರೆ ಅಂತ ಅಂದರೆ ಅನ್ನ. ಇವೆಲ್ಲವೂ ಬೇಸಿಕ್ಕಾಗಿ ಯಾವುದೇ ಮನುಷ್ಯನಿಗಾದರೂ ಬೇಕು ಅಂತ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದು ಮಾತ್ರ ಅಲ್ಲ, ಇಲ್ಲಿ ಗೋದಾದೇವಿ ಈ ನಂದಗೋಪಾಲ ಇವುಗಳನ್ನೆಲ್ಲ ಧಾರಾಳವಾಗಿ ಎಲ್ರಿಗೂ ದಾನ ಮಾಡ್ತಾ ಇದ್ದ ಅಂತ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಈ ಅಂಬರಮೇ ತಣ್ಣೀರೇ ಶೋರೆ ಅನ್ನುವಂತಹ ಮೂರಕ್ಕೂ ನಾವು ಇದನ್ನು ಶ್ರೀಕೃಷ್ಣ ಯಾವ ಸಮಯಗಳಲ್ಲಿ ಯಾರ್ಯಾರಿಗೆ ದಾನ ಮಾಡಿದ್ದಾನೆ ಅಂತ ಹೇಳಿ ನೆನ್ನೆಯ ಉಪನ್ಯಾಸದಲ್ಲಿ ನೋಡಿದ್ವಿ. ಆ ರೀತಿಯಲ್ಲಿ ಅಂಬರಮೇ ಅನ್ನುವಂಥದ್ದು ವಸ್ತ್ರವನ್ನು ತೋರಿಸುತ್ತೆ, ಅದಕ್ಕೆ ದ್ರೌಪದಿಗೆ ವಸ್ತ್ರದಾನ ಮಾಡೋದನ್ನು ನೋಡಿದ್ವಿ. ಅದೇ ರೀತಿಯಲ್ಲಿ ತಣ್ಣೀರೇ ಅನ್ನುವಂಥದ್ದು ನೀರನ್ನು ತೋರಿಸುತ್ತೆ. ಆ ಒಂದು ಯುದ್ಧ ಭೂಮಿಯಿಂದ ವಿರಾಮ ತೆಗೆದುಕೊಂಡು ಆ ಅಶ್ವಗಳಿಗೆ ನೀರನ್ನು ಕೊಡೋದಕ್ಕೋಸ್ಕರ ಆ ಕೋಲಿನಿಂದ ಭೂಮಿಯನ್ನು ಹೀಗೆ ಸೀಳಿ ಆ ಕೋಲಿನಿಂದ ಬಂದಂತಹ ನೀರಿನಿಂದ ಅಶ್ವಗಳಿಗೆಲ್ಲ ನೀರನ್ನು ಕೊಟ್ಟ. ಆ ರೀತಿಯಲ್ಲಿ ನೀರಿನ ದಾನದ ಬಗ್ಗೆ ನೋಡಿದ್ವಿ. ಶೋರೆ ಅಂತ ಹೇಳಿದ್ರೆ ಇಲ್ಲಿ ಶ್ರೀಕೃಷ್ಣ ಅನ್ನದಾನ ಮಾಡಿದ್ರ ಬಗ್ಗೆ ನೋಡಲಿಲ್ಲ. ಆದರೆ ಅದಕ್ಕೆ ವಿರುದ್ಧವಾಗಿ ಶ್ರೀಕೃಷ್ಣನಿಗೆ ಯಾರು ಅನ್ನದಾನ ಮಾಡಿದ್ರು ಅಂತ ನೋಡಿದ್ವಿ. ಅಲ್ಲೂ ಸಹ ದ್ರೌಪದಿಯೇ. ಇವರೆಲ್ಲರೂ ಅಂದರೆ ಪಾಂಡವರೆಲ್ಲರೂ ಕಾಡಲ್ಲಿರಬೇಕಾದಂಥ ಒಂದು ಸಮಯದಲ್ಲಿ ಶ್ರೀಕೃಷ್ಣ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗ ಈ ದ್ರೌಪದಿ ಮತ್ತು ಪಾಂಡವರಿಗೆ ಆಗ ಅಲ್ಲಿ ಅವನಿಗೆ ಸಿಕ್ಕಂತಹ ಒಂದು ಅನ್ನದ ಅಗಳು. ಆ ರೀತಿ ಆ ಕಥೆಯನ್ನು ಕೂಡ ನೆನ್ನೆ ನೋಡಿದ್ವಿ. ಇದರಲ್ಲಿ ಅರಂಶಯ್ಯಂ ಎಂಬೆರುಮಾನ್ ನಂದಗೋಪಾಲ எழுந்திராய் ಅಂತ ಅಂದರೆ ಈ ರೀತಿಯಾದ ದಾನವನ್ನು ಅವನು ಮಾಡ್ತಾ ಇದ್ದಾನೆ. ಯಾವ ರೀತಿಯಾದ ದಾನ ಅಂತ ಹೇಳಿದ್ರೆ ಉಣ್ಣುಂ ಶೋರು ಪರುಗುಂ ನೀರು ತಿನ್ನುಂ ವೆಟ್ರಿಲೈ ಅಂತ ಆ ಆಳ್ವಾರರು ಹೇಗೆ ಹೇಳ್ತಾರೋ ಆ ರೀತಿಯಲ್ಲಿ ಉಣ್ಣುಂ ಶೋರು ಅಂತ ಅಂದರೆ ಇಲ್ಲಿ ಆಳ್ವಾರರು ತೋರಿಸ್ತಾ ಇರೋದು ಏನು? ಉಣ್ಣುಂ ಶೋರು ಪರುಗುಂ ನೀರು ತಿನ್ನುಂ ವೆಟ್ರಿಲೈ. ಇವು ಮೂರು ಏನು ಅಂದರೆ ಧಾರಕ, ಪೋಷಕ, ಭೋಗ್ಯಗಳು. ಧಾರಕ ಅಂತ ಅಂದರೆ ನಾವು ಈ ಪ್ರಾಣವನ್ನು ಧರಿಸೋದಕ್ಕಾಗಿ ಬೇಕಾಗಿರುವಂಥದ್ದು, ಅದು ಧಾರಕ. ಪೋಷಕ ಅಂತ ಅಂದರೆ ನಮಗೆ ಒಂದು ನ್ಯೂಟ್ರಿಷನ್ ಕೊಡುವಂಥದ್ದು, ಅದು ನೀರು ಅಂತ ತಗೋಬೋದು. ಈಗ ಅನ್ನ ನಮಗೆ ಧಾರಕವಾದರೆ ನೀರು ನಮಗೆ ಪೋಷಕ. ಭೋಗ್ಯ ಅಂತ ಅಂದರೆ ನಾವು ಸವಿಯುವಂಥದ್ದು, ಸಮಥಿಂಗ್ ದಟ್ ವಿ ರೆಲಿಶ್ ಆರ್ ಎಂಜಾಯ್, ಅದು ವಿಳ್ಯದೆಲೆ ವೆಟ್ರಿಲೈ ಅಂತ ಹೇಳಿ ಅಲ್ಲಿ ತೋರಿಸಿದ್ರು. ಆ ರೀತಿಯಲ್ಲಿ ಇಲ್ಲಿ ಧಾರಕ ಪೋಷಕ ಭೋಗ್ಯಗಳ ಬಗ್ಗೆ ಅಲ್ಲಿ ಹೇಗೆ ಆಳ್ವಾರರು ತೋರಿಸಿದ್ರು ಅದೇ ರೀತಿಯಲ್ಲಿ ಇಲ್ಲೂ ಸಹ ಧಾರಕ ಪೋಷಕ ಭೋಗ್ಯಗಳನ್ನು ಧಾರಾಳವಾಗಿ ಈ ನಂದಗೋಪಾಲ ದಾನ ಮಾಡ್ತಾ ಇದ್ದಾನೆ. ಅಲ್ಲಿರುವಂತಹ ಆಯರ್ಪಾಡಿಯಲ್ಲಿರುವಂತಹ ಎಲ್ರಿಗೂ ದಾನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ಪಾಶುರದ ಮೂಲಕ ತೋರಿಸಿದ್ರು. ಇದಲ್ಲದೆ ಮತ್ತೊಂದು ವಿಷಯವನ್ನು ನೋಡಿದ್ವಿ. ಇವನ ದಾನ ಹೇಗಿದೆ ಅಂತ ನಾವು ನೋಡೋದಾದರೆ ಶ್ರದ್ಧಾತ್ರಯ ವಿಭಾಗ ಯೋಗ ಅನ್ನುವಂತಹ ಗೀತೆಯ 17ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಒಂದೊಂದನ್ನು ದಾನವಾಗಲಿ, ಅದು ತಪಸ್ಸಾಗಲಿ, ಒಂದು ಯಜ್ಞವಾಗಲಿ, ಒಂದೊಂದನ್ನೂ 3 ವಿಭಾಗ ಮಾಡಿ, ಅಂದರೆ ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಭಾಗ ಮಾಡಿ ಆ ಶ್ರೀಕೃಷ್ಣ ನಮಗೆ ಆ 17ನೇ ಅಧ್ಯಾಯದಲ್ಲಿ ತೋರಿಸ್ತಾನಲ್ಲ, ಆ ರೀತಿಯಲ್ಲೇ ಈ ನಂದಗೋಪಾಲನು ಸಹ ಸಾತ್ವಿಕ ದಾನವನ್ನೇ ಎಲ್ರಿಗೂ ಮಾಡ್ತಾ ಇದ್ದ ಅಂತ ಹೇಳಿ ಇದರ ಮೂಲಕ ನಮಗೆ ತಿಳಿದು ಬರುತ್ತೆ. ಕೊಂಬನಾರ್ಕೆಲ್ಲಾಂ ಕೊழுந்தே ಕುಲವಿಳಕ್ಕೆ ಎಂಪೆರುಮಾಟ್ಟಿ ಯಶೋದಾಯ್ ಅರಿಯುರಾಯ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಆ ಯಶೋದೆಯನ್ನು ಎಬ್ಬಿಸ್ತಾ ಇದ್ದಾಳೆ. ಮೊದಲಿಗೆ ಹೋದ ತಕ್ಷಣ ಅವಳಿಗೆ ಕಂಡಿದ್ದು ಆ ದೇವಸ್ಥಾನದ ಒಳಗೆ ಕಂಡಿದ್ದು ನಂದಗೋಪಾಲನನ್ನು ಎಬ್ಸೋದಕ್ಕೆ ಪ್ರಯತ್ನ ಪಟ್ಟಳು. ಅದಾದಮೇಲೆ ನಂತರ ಸಿಕ್ಕಿದ್ದು ಈ ಯಶೋದೆ. ಈ ಯಶೋದೆಯನ್ನು ಎಬ್ಸೋದಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದಾಳೆ. ಯಶೋದೆಯನ್ನು ಎಬ್ಸೋದು ಮಾತ್ರ ಅಲ್ಲ, ಇಲ್ಲಿ ಕೊಂಬನಾರ್ಕೆಲ್ಲಾಂ ಕೊழுந்தே ಅಂತ ಹೇಳೋದ್ರಿಂದ ಆ ಸುಂದರವಾದ ಸ್ತ್ರೀಯರಿಗೆಲ್ಲ ಒಂದು ಕಳಶಪ್ರಾಯಳಾಗಿ ಇರೋವಂಥವಳು. ಅದು ಮಾತ್ರ ಅಲ್ಲ, ಕುಲವಿಳಕ್ಕೆ ಅಂತ ಹೇಳೋದ್ರಿಂದ ಆ ಆಯರ್ಪಾಡಿಯಲ್ಲಿ ಇರುವಂತಹ ಅಷ್ಟು ಗೋಪಿಕೆಯರಿಗೆ
ಇವಳು ಕುಲವಿಳಕ್ಕು. ನೆನ್ನೆ ನಾವಿಲ್ಲೆಲ್ಲ ದೀಪ ಹಚ್ಚಿದ್ದು ನೋಡಿದ್ವಿ ಅಲ್ವಾ? ಆ ರೀತಿಯಲ್ಲಿ ಆ ಕುತ್ತು ಬೆಳಕಿನಂತೆ ಇರುವಂಥವಳು ಇವಳು ಯಶೋದೆ ಅಂತ ಹೇಳಿ ಆ ಯಶೋದೆಯನ್ನು ಎಪ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅಂಬರಂ ಊಡರುತ್ತು ಓಂಗಿ ಉಲಗಳಂದ ಉಂಬರ್ಕೋಮಾನೇ ಉರಂಗಾದೇ ಎಳಂದಿರಾಯ್. ಅಂದರೆ ಇಲ್ಲಿ ಶ್ರೀಕೃಷ್ಣನ ಲೀಲೆಗಳನ್ನು ಹಾಡಿ ಬೇರೆ ಸಖಿಯರನ್ನು ಇಷ್ಟೂ ಪಾಶುರಗಳಲ್ಲಿ ಎಪ್ಸಿದ್ಲು. ಈಗ ಶ್ರೀಕೃಷ್ಣನ ಲೀಲೆಗಳನ್ನು ಅವನಿಗೇ ಹಾಡು ತೋರಿಸಿ ಶ್ರೀಕೃಷ್ಣನನ್ನು ಎಪ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅದರಲ್ಲೂ ಈ ಒಂದು ಅಂಬರಂ ಊಡರುತ್ತು ಓಂಗಿ ಉಲಗಳಂದ ಅಂತ ಈ ತ್ರಿವಿಕ್ರಮ ಅವತಾರವನ್ನೇ ಏನಕ್ಕೆ ಇಲ್ಲಿ ಗೋದಾದೇವಿ ಹಾಡ್ತಾ ಇದ್ದಾಳೆ ಅಂತ ಅಂದರೆ, ಓ ಶ್ರೀಕೃಷ್ಣ, ನೀನು ನೆನಪಿಸ್ಕೋ, ಒಂದು ಸಮಯದಲ್ಲಿ ಎಷ್ಟು ತೇಜೋಮಯನಾಗಿ ಎಷ್ಟು ಆ್ಯಕ್ಟಿವ್ ಆಗಿದ್ದು ಆ ಮಹಾಬಲಿಯಿಂದ 3 ಹೆಜ್ಜೆಗಳನ್ನು ಕೇಳಿ ತ್ರಿವಿಕ್ರಮನಾಗಿ ಬೆಳೆದು ಇಲ್ಲಿರುವಂತಹ ಎಲ್ಲರನ್ನು, ಇಲ್ಲಿ ಅಂತ ಅಂದರೆ ಭೂಮಿಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ 3 ಲೋಕಗಳಲ್ಲಿ ಇರುವಂತಹ ಎಲ್ಲರ ಮೇಲೆ ನೀನು ಕಾಲನ್ನು ಇಟ್ಟೆ. ಆದರೆ ಆ ಸಮಯದಲ್ಲಿ ನಾವು ಎಲ್ಲಿದ್ವಿ ಅನ್ನೋದು ನಮಗೆ ಗೊತ್ತಿಲ್ಲ, ನಮಗೆ ಅದರ ಬಗ್ಗೆ ನೆನಪು ಇಲ್ಲ. ಆದರೆ ಈ ಕಥೆಗಳನ್ನೆಲ್ಲ ಪೆರಿಯಾಳ್ವಾರರು ನನಗೆ ಹೇಳಿದ್ದಾರೆ. ಆದರೆ ಈಗ ನಿನ್ನ ಭಕ್ತರಾಗಿ ನಿನ್ನ ಮುಂದೆನೇ ಬಂದಿದ್ದೀವಿ ನಾವೆಲ್ಲರೂ, ನಿನ್ನ ವಶದಲ್ಲೇ ಇದ್ದೀವಿ. ಇಂಥ ಸಮಯದಲ್ಲೂ ಸಹ ನೀನು ಮಲಗಿರುವಂಥದ್ದು ಸರಿನಾ? ಅವತ್ತು ನಿನ್ನ ವಶಕ್ಕೆ ಎಲ್ಲರನ್ನ ಪಡ್ಕೋಬೇಕು ಅಂತ ಹೇಳಿ ಪಾದಗಳನ್ನು ಇಟ್ಟೆ. ಇವತ್ತು ಅದೆಲ್ಲ ನೀನು ಏನು ಮಾಡದೆ ನಿನ್ನ ವಶದಲ್ಲೇ ಇದ್ದು ನಿನ್ನ ಭಕ್ತಿಯಲ್ಲೇ ನಿನ್ನ ಬಳಿ ಬಂದಿದ್ದೀವಿ, ಆದರೂ ನೀನು ಕಣ್ತೆರಿತಾ ಇಲ್ವಲ್ಲ ಅಂತ ಹೇಳಿ ಈ ಒಂದು ಲೀಲೆಯನ್ನು ಹಾಡಿ ತೋರಿಸ್ತಾ ಇದ್ದಾಳೆ ಗೋದಾದೇವಿ. ಆ ರೀತಿಯಲ್ಲಿ ಇಲ್ಲಿ ಶ್ರೀಕೃಷ್ಣನನ್ನು ಎಪ್ಸೋದಕ್ಕೆ ಪ್ರಯತ್ನ ಪಟ್ಲು, ಆದರೆ ಶ್ರೀಕೃಷ್ಣ ಹೇಳಲಿಲ್ಲ. ಅದಾದ ಮೇಲೆ ನಾವು ನೋಡಿದ್ದು ಶಂಪೊರ್ ಕಳಲಡಿ ಚೆಲ್ವಾ ಬಲದೇವ ಉಂಬಿಯುಂ ನೀಯುಂ ಉರಂಗೇಲೋರೆಂಪಾವಾಯ್. ಶಂಪೊರ್ ಕಳಲಡಿ ಚೆಲ್ವಾ ಬಲದೇವ ಅಂತ ಅಂದರೆ ಈ ಬಲರಾಮ, ಆ ಬಲರಾಮನಿಗೆ ಇರುವಂತಹ ಪಾದಗಳು, ಆ ಪಾದಗಳನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ತಾವರೆಯಂತಹ ನಸು ಕೆಂಪು ಬಣ್ಣದ ಪಾದಗಳು, ಈ ರೀತಿಯಾದ ಪಾದಗಳನ್ನು ಉಳ್ಳವನು ಆ ಬಲದೇವ. ಇಂಥ ಬಲದೇವ, ನೀನು ಮೊದಲು ಎದ್ದು ನೀನು ಆ ನಮ್ಮ ಶ್ರೀಕೃಷ್ಣನನ್ನು ಎಬ್ಬಿಸು ಅಂತ ಹೇಳಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಇದರಲ್ಲಿ ನಾವು ಈ ಬಲದೇವನನ್ನು ಆಚಾರ್ಯ ಸ್ಥಾನದಲ್ಲಿ ನೋಡ್ತೀವಿ ಅಂತ ಹೇಳಿ ನೆನ್ನೆಯ ಉಪನ್ಯಾಸದಲ್ಲಿ ಹೇಳಿದೆ. ಹೇಗೆ 16ನೇ ಪಾಶುರದಲ್ಲಿ ನಾಯಕನಾಯ್ ನಿಂಡ್ರ ನಂದಗೋಪನುಡಿಯ ಕೊಯಿಲ್ ಕಾಪ್ಪಾನೆ ಅಂತ ಹೇಳಿ ಅಲ್ಲಿ ದ್ವಾರಪಾಲಕರನ್ನೆಲ್ಲ ನಾವು ಆಚಾರ್ಯ ಸ್ಥಾನದಲ್ಲಿ ನೋಡಿದ್ವೋ, ಅದೇ ರೀತಿಯಲ್ಲಿ ಇಲ್ಲೂ ಸಹ ಈ ಉಂಬಿಯುಂ ನೀಯುಂ ಉರಂಗೇಲೋರೆಂಪಾವ ಅಂತ ಅಂದರೆ, ಓ ಬಲರಾಮನೇ, ನೀನು ಆಚಾರ್ಯ ಸ್ಥಾನದಲ್ಲಿ ಇರುವವನು, ನೀನು ಆ ಶ್ರೀಕೃಷ್ಣನನ್ನು ಎಬ್ಬಿಸಬೇಕು ಅಂತ ಹೇಳಿ ಆ ಬಲರಾಮನ ಮೂಲಕ ಶ್ರೀಕೃಷ್ಣನನ್ನು ಎಬ್ಬಿಸೋದಕ್ಕೆ ಗೋದಾದೇವಿ ಪ್ರಯತ್ನ ಪಡ್ತಾಳೆ. ಆ ರೀತಿಯಲ್ಲಿ ನಾವು ಈ 17ನೇ ಪಾಶುರವನ್ನು ನೆನ್ನೆಯ ದಿನ ನೋಡಿದ್ವಿ. ಇವತ್ತು 18ನೇ ಪಾಶುರದಲ್ಲಿ ನಾವು ನೋಡ್ತಾ ಇರುವಂಥದ್ದು ಕೇವಲ ತಾಯಾರ ಸ್ತೋತ್ರ. ಆ ರೀತಿಯಲ್ಲಿ 4000 ಪಾಶುರಗಳಲ್ಲಿ ಇದೊಂದೇ ಪಾಶುರ ತಾಯಾರನ್ನು ಮಾತ್ರ ಹಾಡುವಂಥದ್ದು. ಉಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್, ಉಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್ ಅಂತ ಅಂದರೆ ಇಲ್ಲಿ ಮದ ಹಿಡಿದಿರುವಂತಹ ಒಂದು ಆನೆ, ಆ ಆನೆಯನ್ನು ಬಗ್ಗಿಸುವಂತಹ, ಅದನ್ನು ಅಡಗಿಸುವಂತಹ ಶಕ್ತಿ ಉಳ್ಳವನು ಅಂತ ಹೇಳಿ ಇಲ್ಲಿ ಗೋದಾದೇವಿ ಹಾಡ್ತಾ ಇದ್ದಾಳೆ. ಉಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್ ಅಂತ ಅಂದರೆ ಅಂಥ ಶಕ್ತಿ ಉಳ್ಳವನು ಯಾರು? ನಂದಗೋಪಾಲ ಅಂಥ ಬಲವುಳ್ಳವನು ಅಂತ ಹೇಳಿ ನಂದಗೋಪಾಲನ್ನ ಹಾಡ್ತಾ ಇದ್ದಾಳೆ. ಉಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್. ಇದೇ ರೀತಿಯಲ್ಲಿ ಮಾಟ್ರಾನೈ ಕೊಂಡ್ರಾನೈ ಅಂತ ಹೇಳಿ ಶ್ರೀಕೃಷ್ಣ ಹೇಗೆ ಆ ಕೋಲಯ ಪೀಠ ಸಂಹಾರವನ್ನು ಮಾಡಿದ್ಲು ಅಂತ ಹೇಳಿ ಆ ಆನೆಯನ್ನು ಅಡಗಿಸಿದಂತಹ ಒಂದು ಲೀಲೆಯನ್ನು ಶ್ರೀಕೃಷ್ಣನ ಬಗ್ಗೆ ನಾವು ನೋಡಿದ್ವಿ ಹಿಂದಿನ ಪಾಶುರದಲ್ಲಿ. ಅದೇ ರೀತಿ ಇಲ್ಲೂ ಸಹ ಈ ನಂದಗೋಪಾಲನು ಅಷ್ಟೇ ಶಕ್ತಿವಂತ, ಅಷ್ಟೇ ಧೈರ್ಯವನ್ನು ಉಳ್ಳವನು, ಆ ಆನೆಯನ್ನು ಅಡಗಿಸುವಂತಹ ಒಂದು ಶಕ್ತಿ ಉಳ್ಳವನು. ಹೀಗಿರುವಂತಹ ನಂದಗೋಪಾಲನೇ ಅಂತ ಹೇಳಿ ಆ ನಂದಗೋಪಾಲನನ್ನು ಇಲ್ಲಿ ಗೋದಾದೇವಿ ಹಾಡ್ತಾ ಇದ್ದಾಳೆ. ಈ ರೀತಿಯಲ್ಲಿ ಉಂದು ಮದಕ್ಕಳಿಟ್ರನ್ ಅಂತ ಅಂದರೆ ಈ ಆನೆಯನ್ನು ಬಗ್ಗಿಸುವಂಥವನು ಅಲ್ವಾ, ಈ ಆನೆಯನ್ನು ಅಡಗಿಸುವಂಥವನು. ಇದು ಯಾರಿಂದ ಸಾಧ್ಯ ಅಂತ ನೋಡಿದ್ರೆ ಇದಕ್ಕೆ ಕೇವಲ ಒಂದು ದೈಹಿಕ ಶಕ್ತಿ ಮಾತ್ರ ಬೇಕಾಗಿಲ್ಲ ಅಂತ ಅಂದರೆ ಅದಕ್ಕಿಂತ ಹೆಚ್ಚಾದ ಒಂದು ಶಕ್ತಿ ಇದೆ, ಆ ಶಕ್ತಿಯಿಂದಲೂ ಇದನ್ನು ಅಡಗಿಸ್ಬೋದು. ಅದಕ್ಕೆ
ನಾವು ಒಂದು ಕಥೆಯನ್ನು ನೋಡೋದಾದರೆ ಅಹೋಬಿಲ ಮಠದ 40ನೇ ಅಳಗೆಶಿಂಗರು ಅಂತ ಅಂದರೆ ಶ್ರೀ ರಂಗನಾಥ ಶಠಗೋಪ ಯತೀಂದ್ರ ಮಹಾದೇಶಿಕನ್. ಈಗ ಇವರಿದ್ದು ಬಹಳಷ್ಟು ಕಾಲಗಳೇನೂ ಆಗಿಲ್ಲ, ಒಂದು 100ರಿಂದ 120 ವರ್ಷ ಆಗಿರ್ಬೋದು. ನಮ್ಮ ಸ್ವಾಮಿ ದೇಶಿಕರು ಅಥವಾ ಸ್ವಾಮಿ ರಾಮಾನುಜರ ಕಾಲದವರೆಗೂ ಹೋಗಬೇಕಾಗಿಲ್ಲ. ಈ ನಮ್ಮ ಹತ್ತಿರದ ಕಾಲದಲ್ಲೇ ಬಹಳ ದೊಡ್ಡ ಮಹಾನರು ನಮ್ಮ ಜೊತೆನೇ ಬಾಳಿದ್ರು. ಆ ರೀತಿಯಲ್ಲಿ ಇವರ ಒಂದು ಕಾಲದಲ್ಲಿ, ಅವರ ಚರಿತ್ರೆಯಲ್ಲಿ ಒಂದು ಘಟನೆಯನ್ನು ನಾವು ನೋಡೋದಾದರೆ, ಇವರು ಎಂಥ ತಪಸ್ವಿಗಳು ಅನ್ನೋದು ನಮಗೆ ಈ ಘಟನೆಯಿಂದ ತಿಳಿಯುತ್ತೆ. ಒಂದು ಸಮಯ ಇವರು ಕ್ಯಾಂಪ್ ಹಾಕಿದರು, ಶಿಬಿರ ಹಾಕಿದರು. ಎಲ್ಲಿ ಅಂತ ಅಂದರೆ ಶ್ರೀರಂಗಂನಲ್ಲಿ. ಈ ಶ್ರೀರಂಗಂನಲ್ಲಿ ಆ ಕಾವೇರಿಯ ದಡದಲ್ಲಿ ಕ್ಯಾಂಪ್ ಹಾಕಿದರು. ನಿಮಗೆ ಗೊತ್ತು, ಅವತ್ತಿನ ಸಮಯಗಳಲ್ಲಿ ಒಂದು ಲೈಟ್ ಕೂಡ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಇಂಥ ಒಂದು ಕಾಲ. ಅವರು ಹೋಗಿ ಅನುಷ್ಠಾನಗಳನ್ನೆಲ್ಲ, ಬೆಳಗ್ಗೆ ಅನುಷ್ಠಾನಗಳನ್ನೆಲ್ಲ ಮುಗಿಸ್ಕೊಂಬಂದರು ಕಾವೇರಿ ದಡಕ್ಕೆ ಹೋಗಿ. ಅದಾದ ಮೇಲೆ ಇನ್ನೇನು ಬೆಳಕಾಗ್ತಾ ಇರುವಂಥ ಒಂದು ಸಮಯ. ಆ ಸಮಯದಲ್ಲಿ ಶಿಷ್ಯರು ಇವರು ಎಲ್ಲರೂ ಕೂಡ ಜೊತೆಗೆ ಬಂದರು. ಅವರಿಗೆ, ಶಿಷ್ಯರಿಗೂ ಮತ್ತು ಸ್ವಾಮಿಗಳಿಗೂ ಗೊತ್ತಾಗತ್ತೆ ಈ ರೀತಿಯಲ್ಲಿ ಈ ಶ್ರೀರಂಗಂನಲ್ಲೇ ಒಂದು ಆನೆಗೆ ಮದ ಹಿಡಿದುಬಿಟ್ಟಿದೆ ಅಂತ ಹೇಳಿ. ಅದು ಎಲ್ಲೆಲ್ಲೂ ಎಲ್ಲ ಜನರನ್ನೆಲ್ಲ, ಶ್ರೀರಂಗಂನಲ್ಲಿ ಇರೋರನ್ನೆಲ್ಲ ಹೆದರಿಸ್ಕೊಂಡು ಎಲ್ಲ ಕಡೆ ಎಲ್ಲ ರೀತಿ ಯಾವ್ಯಾವ ರೀತಿ ಭಯ ಪಡಿಸೋಕ್ಕಾಗುತ್ತೋ ಆ ರೀತಿ ಎಲ್ಲ ಭಯ ಪಡಿಸ್ಕೊಂಡು ಒಬ್ಬರೂ ಕೂಡ ಅದರ ಬಳಿ ಹೋಗ್ತಾನೆ ಇರಲಿಲ್ಲ. ಆ ರೀತಿ ಶ್ರೀರಂಗಂನಲ್ಲಿ ಆನೆ ಎಲ್ಲ ಓಡಾಡ್ತಾ ಇತ್ತು. ಒಬ್ಬರೂ ಕೂಡ ಅದರ ಹತ್ತಿರ ಕೂಡ ಹೋಗಲಿಲ್ಲ, ಇನ್ಕ್ಲೂಡಿಂಗ್ ಆ ಮಾವುತ. ಆ ಮಾವುತನೂ ಕೂಡ ಅದರ ಹತ್ತಿರ ಹೋಗಲಿಲ್ಲ. ಅಂಥ ಒಂದು ಮದ ಹಿಡಿದಿತ್ತು ಅದಕ್ಕೆ. ಅವನಿಗೂ ಕೂಡ ಅದನ್ನು ನೋಡಿ ಅಷ್ಟು ಭಯವಾಗಿತ್ತು. ಆ ರೀತಿಯಲ್ಲಿ ಈ ಆನೆಯನ್ನು ಕಂಟ್ರೋಲ್ ಮಾಡೋದು ಹೇಗಪ್ಪ ಅಂತ ಹೇಳಿ ಒಬ್ಬೊಬ್ರಿಗೂ ಅನ್ಸೋಕ್ಕೆ ಶುರುವಾಗೋಗಿತ್ತು. ಆ ಆನೆ ಪ್ರತಿಯೊಂದು ಕಡೆಯೂ ಮರಗಳನ್ನೆಲ್ಲ ನಾಶ ಮಾಡ್ತು, ಅಷ್ಟು ಒಂದು ಮದದಲ್ಲಿತ್ತು. ಹೀಗೆ ಕಾವೇರಿ ದಡದಲ್ಲಿ ಅದು ಓಡಾಡ್ತಾ ಇದೆ. ಇವರೆಲ್ಲ ಅನುಷ್ಠಾನಗಳನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಯಾರು? ಸ್ವಾಮಿಗಳು ಮತ್ತು ಅವರ ಶಿಷ್ಯಂದ್ರೆಲ್ಲ ಬರ್ತಾ ಇದ್ದಾರೆ ವಾಪಸ್ಸು. ಆ ವಿಷಯನೂ ಅವ್ರಿಗೆ ಗೊತ್ತಾಗತ್ತೆ. ಶಿಷ್ಯಂದರು ಹೇಳ್ತಾರೆ, ನಾವು ಇನ್ಮೇಲೆ ಈ ದಾರಿಲಿ ಹೋಗೋದು ಬೇಡ, ಬನ್ನಿ ಸ್ವಾಮಿಗಳೇ ಹೊಟ್ಟೋಗೋಣ ನಾವು ವಾಪಸ್ಸು ಅಂತ ಹೇಳಿ ಆ ಸ್ವಾಮಿಗಳು ಹೇಳ್ತಾರೆ. ಸ್ವಾಮಿಗಳು ಕೇಳಲ್ಲ. ಸ್ವಾಮಿಗಳು ಹೋಗ್ತಾ ಇದ್ದಾರಲ್ಲ ಮುಂದೆ ಅಂತ ಹೇಳಿ ಶಿಷ್ಯಂದರು ಒಂದು ಸ್ವಲ್ಪ ದೂರ ಅವ್ರ ಹಿಂದೆ ಬರ್ತಾರೆ. ಆಮೇಲೆ ಆನೆ ಬರ್ತಾ ಇರೋದು ಅವ್ರ ಕಣ್ಣು ಕಾಣಿಸುತ್ತೆ. ಆ ಆನೆ ಆ ಮದದಲ್ಲಿ ಬರ್ತಾ ಇರೋದು ಅವ್ರ ಕಣ್ಣು ಕಾಣಿಸುತ್ತೆ. ಅಲ್ಲಿವರೆಗೂ ಬರ್ತಾ ಇದ್ದಂಥ ಶಿಷ್ಯರು ಇದಕ್ಕೆ ಮೇಲೆ ಅವ್ರ ಹಿಂದೆ ಬರಲಿಲ್ಲ. ಅವರು ಎಲ್ಲ ಹೆದರ್ಕೊಂಡು ಓಡೋಟೋದ್ರು. ಆದರೆ ಆ ಸಮಯದಲ್ಲಿ ಈ ಸ್ವಾಮಿಗಳು ಏನು ಮಾಡಿದ್ರು ಅಂತ ನೋಡಿದ್ರೆ, ಹಾಗೇ ಆ ಆನೆಯ ಬಳಿ ಹೋಗಿ ಆನೆಯ ಬಳಿ ಹೋದರು. ಆನೆಯ ಬಳಿ ಹೋಗಿದ್ದಕ್ಕೇನೆ ಹುಚ್ಚುಚ್ಚಾಗಿ ಆಡ್ತಾ ಇತ್ತಲ್ಲ ಈ ಆನೆ. ಅವರು ಬಳಿ ಹೋಗಿದ್ದಕ್ಕೇನೆ ಸುಮ್ಮನೆ ನಿಂತಿತ್ತು, ಹುಚ್ಚುಚ್ಚಾಗಿ ಆಡಲಿಲ್ಲ. ಸರಿ, ಆಮೇಲೆ ಇವ್ರಿಗೇನಾದರೂ ಮಾಡಿಬಿಡುತ್ತೋ ಅಂತ ಹೇಳಿ ಶಿಷ್ಯಂದ್ರೆಲ್ಲ ಒಂದು ಮರದ ಹಿಂದೆ ನಿಂತ್ಕೊಂಡು ಇದನ್ನು ನೋಡ್ತಾ ಇದ್ರು. ಅವ್ರಿಗೆ ಬೇರೆ ಭಯ, ಅಯ್ಯೋ ನಮ್ಮ ಸ್ವಾಮಿಗಳಿಗೆ ಏನಾದರೂ ಆಗೋಗುತ್ತೆ ಅಂತ ಹೇಳಿ. ಅವರು ಹೋಗಿ ಕಾಪಾಡೋದಕ್ಕಾಗೋದಿಲ್ಲ, ಯಾಕಂದರೆ ಅವ್ರಿಗೂ ಭಯ. ಆ ರೀತಿಯಲ್ಲಿ ಅವ್ರು ಹೋಗಿ ಅದರ ಹತ್ತಿರ ನಿಂತ್ಕೊಂಡ್ರು. ಅದು ಸುಮ್ಮನೆ ನಿಂತಿತ್ತು. ಅದಾದಮೇಲೆ ಸ್ವಾಮಿಗಳು ಮಾಡಿದಂಥ ಒಂದು ಕೆಲಸ ಏನು ಅಂತ ಅಂದರೆ, ಅದರ ಒಂದು ತುಂಬಿಕೆ ಅಂದರೆ ಅದರ ಒಂದು ಸೊಂಡ್ಲೇನಿದೆ, ಆ ಸೊಂಡಲನ್ನು ಹೀಗೆ ಅವರ ಕೈಯಿಂದ ಒಂದು ಬಾರಿ ಸ್ಪರ್ಶ ಮಾಡಿದ್ರು. ಸ್ಪರ್ಶ ಮಾಡಿಬಿಟ್ಟು, ಅಯ್ಯೋ ಏನಪ್ಪ ಬೇಕು ನಿನಗೆ, ಏನು ಬೇಕು ಹೇಳು, ನಾನು ಕೊಡ್ತೀನಿ ಅಂತ ಅಂದರು. ಅದಾದಮೇಲೆ ಹೀಗೆ ಸ್ಪರ್ಶ ಮಾಡಿ ಏನು ಬೇಕು ಅಂತ ಕೇಳಿದ ಮೇಲೆ ಹೀಗೆ ಆಡ್ತಾ ಇದ್ದಿದ್ದು ಈ ಆನೆನಾ ಅನ್ನೋ ರೀತಿ ಬದಲಾಗೋಯ್ತು ಆ ಆನೆ. ಆ ರೀತಿಯಲ್ಲಿ ಇವರ ಶಕ್ತಿ ನಾವು ನೋಡೋದಾದರೆ, ಇಲ್ಲಿ ಒಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್ ಅಂತ ಹೇಳಿದ್ರೆ ಕೇವಲ ದೈಹಿಕ ಶಕ್ತಿಯನ್ನು ಮಾತ್ರ ಇದು ತೋರಿಸೋದಿಲ್ಲ. ಯಾಕೆ ಅಂತ ಅಂದರೆ, ಶ್ರೀ ಕೃಷ್ಣ ಬಂದು ಆ ನಂದಗೋಪಾಲ ಮತ್ತು ಯಶೋಧೆಯರ ಬಳಿ ಬಂದು ಬೆಳಿಬೇಕು ಅಂತ ಅಂದರೆ ಅವರ ತಪಶ್ಶಕ್ತಿ ಹೇಗಿರಬೇಕು. ಇಂಥ ತಪಶ್ಶಕ್ತಿಯನ್ನು ಉಳ್ಳವನು ನಂದಗೋಪಾಲ. ಆದ್ದರಿಂದಲೇ ಅವನು ಅಂಥ ಆನೆಗಳನ್ನು ಕೂಡ ಅಡಗಿಸಬಲ್ಲ ಅಂತ ಹೇಳಿ ಇಲ್ಲಿ ತಪಶ್ಶಕ್ತಿಯ ಮಹಿಮೆ ಆ ಒಂದು ದೈಹಿಕ ಶಕ್ತಿಗಿಂತ ಹೆಚ್ಚು ಅಂತ ಹೇಳಿ ಆ ಆನೆಯನ್ನು ಕೂಡ ನಾವು ಆ ತಪಶ್ಶಕ್ತಿಯಿಂದ ಅಡಗಿಸಬಲ್ಲೆವು ಅಂತ ಹೇಳಿ ಈ ಒಂದು ಕಥೆಯಿಂದ, ಈ ಒಂದು ಘಟನೆಯಿಂದ ನಮಗೆ ಗೊತ್ತಾಗತ್ತೆ.
ಆ ರೀತಿಯಲ್ಲಿ ನಮ್ಮ ಮಧ್ಯವೇ, ಅಂದರೆ ಬಹಳಷ್ಟು ದಿನಗಳೇನಾಗಿಲ್ಲ, ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆಯೇ ನಮ್ಮೆಲ್ಲರ ಮಧ್ಯೆಯೇ ಇಂಥ ಮಹಾನರು ಬಾಳಿ ಹೋಗಿದ್ದಾರೆ. ಅದಲ್ಲದೆ ಈಗಲೂ ಸಹ ನಮ್ಮ ಮಧ್ಯೆ ಅಂಥವರು ಬಾಳ್ತಾ ಇರ್ತಾರೆ. ಆದರೆ ನೆನ್ನೆ ಉಪನ್ಯಾಸದಲ್ಲಿ ಹೇಳಿದ ಹಾಗೇ ನಮಗವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಕಂಡುಹಿಡಿಯೋಕ್ಕಾಗೋಲ್ಲ. ಅವರು ಎಲೆ ಮರೆ ಕಾಯಿ ಅಂತ ಇರ್ತಾರೆ. ಆ ರೀತಿಯಲ್ಲಿ ಇಂಥ ಮಹಾನರ ಚರಿತ್ರೆಗಳನ್ನು ಕೇಳುವಂಥದ್ದು ನಮಗೂ ಕೂಡ ಒಂದು ಶುದ್ಧಿ. ಅದರ ಜೊತೆಗೆ ಇದರಿಂದ ನಮಗೆ ಸಿಗುವಂತಹ ಸಂದೇಶ ಏನು ಅಂತ ನೋಡಿದ್ರೆ, ಎಲ್ಲದಕ್ಕಿಂತ ಹೆಚ್ಚಾದಂತಹ ಒಂದು ಶಕ್ತಿ ಯಾವುದು ಅಂತ ಹೇಳಿದೆ? ತಪಶ್ಶಕ್ತಿ ಅಲ್ವಾ? ಈ ತಪಶ್ಶಕ್ತಿ ಒಂದನ್ನು ನಾವು ಸಂಪಾದನೆ ಮಾಡೋದು ಹೇಗೆ ಅಂತ ನೋಡಿದ್ರೆ, ನಮಗೆ ವಿಹಿತವಾಗಿರುವ, ಅಂದರೆ ನಮಗೆ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುವ ಕರ್ಮಗಳನ್ನು ನಾವು ಮಾಡಿದ್ರೆ ಈ ತಪಶ್ಶಕ್ತಿ ನಮಗೆ ಹಾಗೆಯೇ ಬೆಳೀತಾ ಹೋಗುತ್ತೆ. ಆ ರೀತಿಯಲ್ಲಿ ಆ ದೈಹಿಕ ಶಕ್ತಿಗಿಂತ ಹೆಚ್ಚಾದದ್ದು ಈ ತಪಶ್ಶಕ್ತಿ. ಸೊ ಈ ಒಂದು ಕಥೆಯಿಂದ ನಾವು ತಗೋಬೇಕಾಗಿರುವಂತಹ ಸಂದೇಶ, ನಾವು ನಮಗೆ ವಿಹಿತವಾಗಿರುವಂತಹ ಕರ್ಮಗಳನ್ನು ಬಿಡದೇ ಮಾಡಬೇಕು. ಸೋ ದಟ್ ನಾವು ನಮ್ಮ ತಪಶ್ಶಕ್ತಿಯನ್ನು ಹೆಚ್ಚಿಸ್ಕೋಬೋದು, ಬೇಕಾದಂತಹ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಆ ರೀತಿಯಲ್ಲಿ ಇಲ್ಲಿ ಉಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್ ಅಂತ ಹೇಳಿದರೆ, ಇಲ್ಲಿ ಕರ್ತವ್ಯ ಕ್ಷೇತ್ರದಿಂದ ಓಡದವನು ಯಾರು? ನಮ್ಮ ನಂದಗೋಪಾಲ. ನಂದಗೋಪಾಲನಿಗೆ ಕೆಲಸ ಏನು ಅಂತ ನೋಡಿದ್ರೆ, ನಂದಗೋಪಾಲ ಮಾತ್ರ ಅಲ್ಲ, ಅಲ್ಲಿರುವಂತಹ ನಂದಗೋಪಾಲ, ಯಶೋದೆ, ಗೋಪಿಕೆಯರು ಎಲ್ರಿಗೂ ಕೂಡ ಕೆಲಸ ಏನು? ಹಾಲನ್ನು ಕರೆಯುವಂಥದ್ದು, ಆ ಹಾಲಿನಿಂದ ಮೊಸರು ಮಾಡುವಂಥದ್ದು, ಮೊಸರನ್ನ ಕಡಿದು ಬೆಣ್ಣೆ ಮಾಡುವಂಥದ್ದು, ಇದರ ಪದಾರ್ಥಗಳನ್ನು, ಇದರಿಂದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡುವಂಥದ್ದು, ಇದನ್ನೆಲ್ಲ ಮಾರುವಂಥದ್ದು, ಇದೇ ಅವರ ವೃತ್ತಿ. ಇದನ್ನು ಈ ಒಂದು ಕರ್ತವ್ಯದಿಂದ ತಪ್ಪದೇ ಇರೋವಂಥವನು ನಂದಗೋಪಾಲ. ಆ ರೀತಿಯಲ್ಲಿ ಓಡಾದ ತೋಳ್ವಲಿಯನ್ ಅಂತ ಅಂದರೆ, ಯಾವ ರೀತಿಯಲ್ಲಿ ನಮಗೆ ಯಾವ ಕರ್ಮಗಳು ವಿಹಿತವಾಗಿದೆಯೋ ಆ ಕರ್ಮಗಳನ್ನು ನಾವು ಬಿಡದೇ ಮಾಡಬೇಕು. ಹೇಗೆ ನಂದಗೋಪಾಲ ಇಲ್ಲಿ ಮಾಡ್ತಾ ಇದ್ದಾನೋ ಅದೇ ರೀತಿ ಅಂತ ಹೇಳಿ ಇಲ್ಲಿ ಗೋದಾದೇವಿ 2ನೇ ಪಾಶುರದಲ್ಲಿ ಶಯ್ಯುಂ ಕಿರಿಶೈಗಳು ಕೇಳಿರೋ ಅಂತ ಹೇಳಿ ಹೇಗೆ ನಾವು ಮಾಡಬೇಕಾಗಿರುವ ಕರ್ಮಗಳ ಬಗ್ಗೆ ಹೇಳಿದ್ಲೋ, ಅದೇ ರೀತಿಯಲ್ಲಿ ಇಲ್ಲೂ ಸಹ 18ನೇ ಪಾಶುರದಲ್ಲಿ ನಾವು ಮಾಡಬೇಕಾಗಿರುವಂತಹ ಕರ್ಮಗಳು ಅಷ್ಟು ಮುಖ್ಯ ಅಂತ ಹೇಳಿ ಗೋದಾದೇವಿ ಇದರ ಮೂಲಕ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವು ಈ ಪಾಶುರದಲ್ಲಿ ನೋಡೋದಾದರೆ, ಉಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್. ಇಲ್ಲಿ ಉಂದು ಮದಕ್ಕಳಿಟ್ರನ್ ಅಂತ ಹೇಳೋದ್ರಿಂದಾನೇ ಆ ಆನೆಯನ್ನು ಬಲ್ಲಂತಹ ಒಂದು ಶಕ್ತಿಯನ್ನು ಉಳ್ಳವನು ಅಂತ ಅಂದರೆ, ನಾನೀಗಾಗಲೇ ಹೇಳಿದಾಗೆ ಇದು ದೈಹಿಕ ಶಕ್ತಿ ಅಲ್ಲ, ತಪೋಶಕ್ತಿಯನ್ನು ತೋರಿಸುತ್ತೆ. ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್. ಈಗ ಅಲ್ಲಿ ಬಲರಾಮನ ಮೂಲಕ ಕೃಷ್ಣನನ್ನು ಎಪ್ಸೋದಕ್ಕೆ ನೋಡಿದ್ಲು, ಅದು ಸಾಧ್ಯವಾಗಲಿಲ್ಲ. ಆಮೇಲೆ ಹಾಗೇ ಶ್ರೀ ಕೃಷ್ಣನ ಜೊತೆ ಮಲಗಿರೋರು ಯಾರು ಅಂತ ಅಂದರೆ ನಪ್ಪಿನ್ನೈ ಅಂತ ಅಂದರೆ ನೀಳಾದೇವಿ. ಈ ನೀಳಾದೇವಿ ಹೇಗೆ ಮಲಗಿದಾಳೆ ಅಂತ ನಾವು ನೋಡೋದಾದರೆ, ನಾವು ಪ್ರತಿದಿನವೂ ಈ ಉಪನ್ಯಾಸದ ಆರಂಭದಲ್ಲಿ ಹೇಳುವಂತಹ ಒಂದು ತನಿಯನ್, ತಿರುಪ್ಪಾವೈಗೆ ಇರುವಂತಹ, ಗೋದಾದೇವಿಗೆ ಇರುವಂತಹ ಒಂದು ತನಿಯನ್ ಯಾವುದು ಅಂತ ಅಂದರೆ, ನೀಳಾತುಂಗ ಸ್ತನಗಿರಿ ತಟೀ ಸುಪ್ತ ಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿ ಶತಶಿರಸ್ಸಿದ್ಧಮಧ್ಯಾಪಯಂತಿ ಸ್ವೋಚ್ಛಿಷ್ಟಾಯಾಂ ಸೃಜಿನಿಗಳಿತಂ ಯಾಬಲಾತ್ಕೃತ್ಯ ಭುಂಕ್ತೆ ಗೋದಾತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. ಈ ತನ್ಯನ್ನಲ್ಲಿ ಯಾವ ವಿಷಯ ಹೇಳಲ್ಪಟ್ಟಿದೆಯೋ ಅದೇ ವಿಷಯನ ಇಲ್ಲಿ ಗೋದಾದೇವಿ ಈ ಪಾಶುರದಲ್ಲೂ ಹೇಳ್ತಾ ಇದ್ದಾಳೆ. ನೀಳಾದೇವಿ ಏನು ಮಾಡ್ತಾ ಇದ್ಲು ಅಂತ ನೋಡಿದ್ರೆ, ನೀಳಾದೇವಿ ಶ್ರೀಕೃಷ್ಣನನ್ನು ಮಲಗಿಸ್ಕೊಂಡಿದ್ದಾಳೆ. ಯಾವ ರೀತಿ ಅಂತ ಅಂದರೆ, ಶ್ರೀಕೃಷ್ಣನನ್ನು ಬಲವಂತವಾಗಿ ಮಲಗಿಸಿದ್ದಾಳೆ. ಆದರೆ ಅದೇ ಸಮಯದಲ್ಲಿ ಬಲವಂತವಾಗಿ ಮಲಗಿಸಿದ್ರೂ ಶ್ರೀಕೃಷ್ಣ ಇದನ್ನು ಸವಿತಾ ಇದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಅಂದರೆ, ಶ್ರೀಕೃಷ್ಣನಿಗೆ ಅಷ್ಟು ಭೋಗ್ಯವಾಗಿದೆ ಇದು, ಆದ್ದರಿಂದ ಶ್ರೀಕೃಷ್ಣ ಇದನ್ನು ಸವಿತಾ ಇದ್ದಾನೆ. ಇಲ್ಲಿ ಶ್ರೀಕೃಷ್ಣನ ಮಲಗಿಸೋದಕ್ಕೆ ಕಾರಣ ಏನು ನೀಳಾದೇವಿ ಅಂತ ನೋಡೋದಾದರೆ, ಒಂದು ಬಾರಿ ನೀಳಾದೇವಿ ಆ ಶ್ರೀಕೃಷ್ಣನ ಕಣ್ಣುಗಳನ್ನು ತೆರೆಯೋ ಹಾಗೆ ಮಾಡಿಬಿಟ್ರೆ ಆ ಭಗವಂತ ಏನು ಮಾಡ್ತಾನಂತೆ ಅಂತ ಅಂದರೆ, ನಮ್ಮೆಲ್ಲರ ಪಾಪಗಳನ್ನು ನೋಡೋದಕ್ಕೆ ಶುರು ಮಾಡ್ತಾನಂತೆ.
ಆಗ ನಮಗೆ ಯಾರಿಗೂ ಉಳಿವಿಲ್ಲ ಅಂತ ಹೇಳಿ ಆ ನೀಳಾದೇವಿ ದಯೆಯಿಂದ ಅವನ ಕಣ್ಣುಗಳನ್ನು ಮುಚ್ಚಿಸಿದ್ದಾಳೆ. ಆ ರೀತಿಯಲ್ಲಿ ಆ ಭಗವಂತ ಯಾವುದೇ ರೀತಿಯಾದ ಪಾಪಗಳನ್ನು ನೋಡಬಾರ್ದು ಯಾರ್ದು ಅಂತ ಹೇಳಿ ಕಣ್ಣುಗಳನ್ನು ಬಲವಂತವಾಗಿ ಮುಚ್ಚಿದ್ದಾಳೆ. ಅದು ಮಾತ್ರ ಅಲ್ಲ, ಸ್ವೋಚ್ಛಿಷ್ಟಾಯಾಮ್ ಸೃಜಿನಿಗಳಿತಂ ಯಾಬಲಾತ್ಕೃತ್ಯ ಭುಂಕ್ತೆ. ಸ್ವೋಚ್ಛಿಷ್ಟಾಯಾಮ್ ಅಂತ ಅಂದರೆ ತಾನು ಧರಿಸ್ಕೊಂಡಿದ್ದಂತಹ ಒಂದು ಮಾಲೆಯನ್ನು ಅವನ ಕೈಗಳಿಗೆ, ಅವನ ಹಸ್ತಗಳಿಗೆ ಕಟ್ಟಿದ್ದಾಳಂತೆ. ಎರಡೂ ಹಸ್ತಗಳನ್ನು ಹೀಗೆ ಇಡೋದಕ್ಕೆ ಹೇಳಿ ಅವನ ಕೈಗಳನ್ನು ಗೋದಾದೇವಿ ಕಟ್ಟಿ ಆ ಶ್ರೀಕೃಷ್ಣನನ್ನು ಮಲಗಿಸ್ಕೊಂಡಿದ್ದಾಳೆ ನೀಳಾದೇವಿ. ಆ ರೀತಿಯಲ್ಲಿ ಇಲ್ಲಿ ಶ್ರೀಕೃಷ್ಣ ಯಾವುದೇ ರೀತಿಯಾದಂತಹ ಪಾಪಗಳನ್ನು ನೋಡಬಾರ್ದು ಕಣ್ಬಿಟ್ಟು ಅಂತ ಹೇಳಿ ಈ ದಯೆಯಿಂದ ನೀಳಾದೇವಿ ಕಣ್ಣನ್ನು ಮುಚ್ಚಿದಾಳೆ ಶ್ರೀಕೃಷ್ಣನದ್ದು. ಸ್ವೋಚ್ಛಿಷ್ಟಾಯಾಮ್ ಸೃಜಿನಿಗಳಿತಂ ಯಾಬಲಾತ್ಕೃತ್ಯ ಭುಂಕ್ತೆ ಗೋದಾತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯ. ಅಲ್ವಾ, ಇಲ್ಲಿ ಗೋದಾದೇವಿ ಏನು ಮಾಡ್ತಾ ಇದ್ದಾಳೆ? ಉಂದು ಮದಕ್ಕೆ ಕಳಿಟ್ರನ್ ಓಡಾದ ತೋಳ್ವಲಿಯನ್ ಅಂತ ಹೇಳಿ ಈ ಪಾಶುರದಲ್ಲಿ ಆ ನಪ್ಪಿನ್ನೈನ ಎಪ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅದೇ ಮುಂದಿನ ಪಾಶುರದಲ್ಲಿ ಏನು ಮಾಡ್ತಾಳೆ? ಈ ನಪ್ಪಿನ್ನೈ ಮೂಲಕ ಆ ಶ್ರೀಕೃಷ್ಣನನ್ನು ಎಪ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಹೀಗೆ ಅಲ್ಲಿ ನೀಳಾದೇವಿ ಕಣ್ಣು ಮುಚ್ಚಿರೋದು ಏನಕ್ಕೆ ಶ್ರೀಕೃಷ್ಣದ್ದು ಅಂತ ನೋಡಿದ್ರೆ ನಮ್ಮ ಪಾಪಗಳನ್ನು ನೋಡಬಾರ್ದು ಅಂತ ಹೇಳಿ ಅಲ್ವಾ. ಗೋದಾದೇವಿ ಹಾಗೆ ಪಾಪಗಳನ್ನು ನೋಡದೆ ಮಲಗಿರುವಂಥ ಶ್ರೀಕೃಷ್ಣನ ಕಣ್ಣುಗಳನ್ನು ಅವನು ತೆಗಿಬೇಕು ಅಂತ ಹೇಳಿ ಪ್ರಯತ್ನ ಪಡೋದು ಗೋದಾದೇವಿ ಸರಿನಾ? ಅಲ್ವಾ. ಯಾಕೆ ಅಂತ ಅಂದರೆ ನೀಳಾದೇವಿ ಕಣ್ಣು ಮುಚ್ಚಿರೋದೇ ದಯೆಯಿಂದ, ನಮ್ಮ ಪಾಪಗಳನ್ನು ನೋಡಬಾರ್ದು ಅಂತ ಹೇಳಿ. ಹೀಗಿರುವಂಥ ಶ್ರೀಕೃಷ್ಣನನ್ನು ನೀನು ಎದ್ದೇಳು ಶ್ರೀಕೃಷ್ಣ ಅಂತ ಹೇಳಿ ಗೋದಾದೇವಿ ಎಬ್ಸೋದು ಸರಿನಾ ಅಂತ ಕೇಳಿದ್ರೆ, ಇಲ್ಲಿ ನೀಳಾದೇವಿಯ ದಯೆ ಒಂದು ರೀತಿ, ಗೋದಾದೇವಿಯ ದಯೆ ಇನ್ನೊಂದು ರೀತಿ. ಇಲ್ಲಿ ನೀಳಾದೇವಿಯ ದಯೆ ಯಾವ ರೀತಿ ಅಂತ ನೋಡಿದ್ರೆ, ನೀನು ಕಣ್ಣು ಮುಚ್ಚಿದರೆ ಯಾರ ಪಾಪಗಳನ್ನು ನೀನು ನೋಡೋದಿಲ್ಲ, ಆ ರೀತಿಯಲ್ಲಿ ನೀ ಹೀಗೇ ಮಲಗಿರು ಅಂತ ಹೇಳಿ ನಪ್ಪಿನ್ನೈ ಮಲಗಿಸ್ಕೊಂಡಿದ್ದಾಳೆ. ಅದೇ ಸಮಯ ಇಲ್ಲಿ ಗೋದಾದೇವಿಯ ದಯೆ ಯಾವ ರೀತಿ ಅಂತ ನೋಡೋದಾದರೆ, ತಿಂಗಳಂ ಆದಿತ್ಯನಂ ಎഴുந்தார் போல் ಅಂತ ಹೇಳಿ ಎಂಗಳ್ ಮೇಲ್ ಶಾಪಂ ಇಳಿಂದೇಲೋರ್ ಎಂಪಾವಾಯ್. ನೀನು ಸ್ವಲ್ಪನೇ ಕಣ್ಣನ್ನು ಬಿಟ್ಟರೆ ಸೂರ್ಯ ಚಂದ್ರರು ಉದಿಸುವಂತಹ ರೀತಿಯಲ್ಲಿ ಆಗ ನಮ್ಮ ಮೇಲಿರುವಂತಹ ಪಾಪಗಳೆಲ್ಲವೂ ನಾಶವಾಗತ್ತೆ ನಿನ್ನ ಕಟಾಕ್ಷದಿಂದ ಅಂತ ಹೇಳಿ ಗೋದಾದೇವಿಯ ದಯೆಯನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ನೀಳಾದೇವಿ ದಯೆಯಿಂದ ಕಣ್ಣು ಮುಚ್ಚಿದರೆ ಗೋದಾದೇವಿ ದಯೆಯಿಂದ ಕಣ್ಣನ್ನು ತೆರೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಯಾವುದಕ್ಕೆ ಅಂತ ಅಂದರೆ ನಮ್ಮ ಪಾಪಗಳನ್ನು ತೊಳೆಯೋದಕ್ಕಾಗಿ. ಆ ರೀತಿಯಲ್ಲಿ ಇಲ್ಲಿ ನೀಳಾದೇವಿಯ ದಯೆ ಒಂದು ರೀತಿ, ಗೋದಾದೇವಿಯ ದಯೆ ಇನ್ನೊಂದು ರೀತಿ. ಆ ರೀತಿಯಲ್ಲಿ ಇಬ್ಬರೂ ಸಹ ಇಲ್ಲಿ ದಯೆಯನ್ನೇ ತೋರಿಸ್ತಾ ಇದ್ದಾರೆ ಹೊತ್ತು ಇದನ್ನು ನಾವು ಇಬ್ಬರೂ ಇಲ್ಲಿ ಯಾವುದೋ ವಾದ ಮಾಡ್ತಾ ಇದ್ದಾರೆ ಅಥವಾ ಒಬ್ರಿಗೊಬ್ರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದು ಬೇಡ. ಆ ರೀತಿಯಲ್ಲಿ ಇಲ್ಲಿ ನೋಡೋದಾದರೆ ಈ ಪಾಶುರದಲ್ಲಿ ಉಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್. ಇಲ್ಲಿ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಅಂತ ಹೇಳಿದ್ರೆ ಯಾವುದನ್ನು ಇದು ತೋರಿಸುತ್ತೆ ಅಂತ ಅಂದರೆ, ಈ ನಪ್ಪಿನ್ನೈನ ಏನಂತ ಕರೀತಾ ಇದ್ದಾಳೆ ಗೋದಾದೇವಿ? ನಂದಗೋಪಾಲನ್ ಮರುಮಗಳೇ ಅಂತ ಹೇಳಿ. ನಂದಗೋಪಾಲನ ಸೊಸೆಯೇ ನಪ್ಪಿನ್ನೆಯೇ ನೀನು ಏಳು ಅಂತ ಹೇಳಿ ಆ ನಪ್ಪಿನ್ನೆಗೆ ಸುಪ್ರಭಾತ. ಯಾಕೆ ನಪ್ಪಿನ್ನೆ ಅಂತ ನೇರವಾಗಿ ಕರಿಬೋದಾಗಿತ್ತಲ್ವಾ ಅಂತ ಅಂದರೆ, ಇದಕ್ಕೆ ನಾವು ಒಂದು ಸಂದರ್ಭ, ರಾಮಾಯಣದಲ್ಲಿ ಒಂದು ಸಂದರ್ಭದಲ್ಲಿ ನೋಡೋದಾದರೆ, ಸೀತಾದೇವಿ ತನ್ನನ್ನು ತಾನು ಮತ್ತೊಬ್ಬರ ಬಳಿ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಸೀತಾದೇವಿ ಹೇಳ್ಕೊಳ್ತಾಳೆ, ನಾನು ದಶರಥನ ಸೊಸೆ ಅಂತ ಹೇಳಿ. ಆ ದಶರಥನ ಸೊಸೆ ಅಂತ ಹೇಳಿ ಆ ಮನೆಯ ಒಂದು ಶ್ರೇಷ್ಠತೆ ಏನಿದೆ, ಪುಗುಂದ ವೀಡು ಅಂತ ನಾವೇನು ಹೇಳ್ತೀವಿ, ಪಿರಂದ ವೀಡು ಪುಗುಂದ ವೀಡು, ಆ ಮನೆಯ ಒಂದು ಶ್ರೇಷ್ಠತೆಯನ್ನು ಇಲ್ಲಿ ಸೀತಾದೇವಿ ಆ ದಶರಥನ ಜೊತೆ ಇರುವಂತಹ ಸಂಬಂಧ, ಆ ದಶರಥನಿಗೆ ಸೊಸೆ ನಾನು ಅಂತ ಹೇಳಿ ಇಲ್ಲಿ ಸೀತಾದೇವಿ ಆ ರೀತಿಯಲ್ಲಿ ಈ ನಾವು ಹೇಳಿಕೊಳ್ಳುವಂಥದ್ದು ನಮಗೇ ಶ್ರೇಷ್ಠ ಅಂತ ಹೇಳಿ ತೋರಿಸ್ತಾಳೆ. ಅದೇ ರೀತಿಯಲ್ಲಿ ಇಲ್ಲಿ ಗೋದಾದೇವಿನೂ ಸಹ ಇಲ್ಲಿರುವಂತಹ ನಪ್ಪಿನ್ನೈನ ಅವಳು ನೀನು ನಂದಗೋಪಾಲನ ಮರುಮಗಳು ಅಂತ ಅಂದರೆ ನೀನು ನಂದಗೋಪಾಲನ ಸೊಸೆ, ನೀನು ಏಳಬೇಕು ಅಂತ ಹೇಳಿ ಅವಳಿಗೆ ಸುಪ್ರಭಾತವನ್ನು ಹಾಡ್ತಾ ಇದ್ದಾಳೆ.
ಆ ರೀತಿಲಿ ನಾವು ನೋಡೋದಾದರೆ ಇಲ್ಲಿ ಗೋದಾದೇವಿ ಹಾಡ್ತಾ ಇರುವಂಥದ್ದು ಯಾರನ್ನ? ಆ ನಪ್ಪಿನ್ನೈನ ಹಾಡ್ತಾ ಇದ್ದಾಳೆ. ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಕಂದಂ ಕಮಳುಂ ಕುಳಲಿ ಕಡೈತಿರವಾಯ್ ಅಂತ ಅಂದರೆ ಇವರ ಕೂದಲುಗಳು, ಇವರ ಆ ಕೇಶರಾಶಿ ಹೇಗಿದೆಯಂತೆ ಅಂತ ಅಂದರೆ ನಾವೀಗಾಗಲೇ ಹಿಂದಿನ ಪಾಶುರದಲ್ಲಿ ನೋಡಿದ್ದೀವಿ. ವಾಶ ನರುಂ ಕುഴಲ್ ಆಯ್ಚಿಯರ್, ಅದೇ ಪಾಶುರದಲ್ಲಿ ಏನು ಬರುತ್ತೆ ಆ ಪರಮಾತ್ಮನ ನಾಮ ಅಂತ ನೋಡಿದ್ರೆ ಕೇಶವನೈ ಪಾಡவும் ನೀ ಕೇಟೇ ಕಿಡತಿಯೋ ಅಲ್ವಾ. ವಾಶನರುಂ ಕುഴಲ್ ಆಚಿಯರ್ ಅಂತ ಅಂದರೆ ಸುಂದರವಾದ ಕೇಶರಾಶಿಗಳನ್ನು ಉಳ್ಳವರು. ಕೇಶವನೈ ಪಾಡவும் ನೀ ಕೇಟೇ ಕಿಡತಿಯೋ, ಅವರಿಗೆ ಯಾಕೆ ಸುಂದರವಾದ ಕೇಶರಾಶಿ ಇದೆ ಅಂತ ಅಂದರೆ ಆ ಶ್ರೀಕೃಷ್ಣನು ಅಂಥದೇ ಕೇಶರಾಶಿಯನ್ನು ಉಳ್ಳವನು. ಆ ಶ್ರೀಕೃಷ್ಣನ ಸಂಬಂಧವನ್ನು ಇವರೆಲ್ಲರೂ ಹೊಂದಿರೋದ್ರಿಂದ ಇವರಿಗೂ ಕೂದಲುಗಳು ಆ ರೀತಿ ಸುಂದರವಾಗಿದೆ ಅಂತ ಹೇಳಿ ಆ 7ನೇ ಪಾಶುರದ ಮೂಲಕ ಗೋದಾದೇವಿ ತೋರಿಸ್ತಾಳೆ. ಆ ರೀತಿಯಲ್ಲಿ ಈ ಪಾಶುರದಲ್ಲೂ ಸಹ ಕಂದಂ ಕಮಳುಂ ಕುಳಲಿ ಕಡೈತಿರವಾಯ್ ಅಂತ ಅಂದರೆ ಎಲ್ಲೆಲ್ಲೂ ಸುಗಂಧ ಹರಡಿದೆ, ಎಲ್ಲೆಲ್ಲೂ ಆ ಧೂಪವನ್ನು ಹಚ್ಚಿದ್ದು, ಆ ಧೂಪದಿಂದ ಇವರು ಒಂದು ಚಿಕಿತ್ಸೆ ಪಡಿತಾ ಇದ್ದಾರಂತೆ ಅವರ ಕೂದಲುಗಳಿಗೆ. ಆ ರೀತಿಯಲ್ಲಿ ಈ ಅವರ ಕೂದಲುಗಳನ್ನು ಅವರು ಪ್ರಾಕೃತಿಕವಾಗಿಯೇ ನೋಡ್ಕೊಳ್ತಾ ಇದ್ದಾರೆ, ನ್ಯಾಚುರಲ್ಲಾಗೇ ನೋಡ್ಕೊಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಅವರ ಕೂದಲುಗಳು ಸುಗಂಧಭರಿತವಾಗಿದೆ ಮತ್ತು ಅಷ್ಟು ಸುಂದರವಾಗಿದೆ ಅಂತ ಹೇಳಿ ಅವರ ಕೂದಲುಗಳ ಬಗ್ಗೆ ಇಲ್ಲಿ ಗೋದಾದೇವಿ ವರ್ಣನೆ ಮಾಡ್ತಾ ಇದ್ದಾಳೆ. ಇದೇ ರೀತಿಯಲ್ಲಿ ನಾವು ಕೆಲವು ವರ್ಷಗಳ ಹಿಂದೆ ಹೋದರೆ, ಕೆಲವು 100 ವರ್ಷಗಳ ಹಿಂದೆ ಹೋದರೆ ನಿಮಗೆಲ್ಲರಿಗೂ ಗೊತ್ತು, ಇವತ್ತಿನ ದಿನವೇ ಅದು ಆದಷ್ಟು ಕ್ಷೀಣಿಸಿ ಹೋಗ್ತಾ ಇದೆ. ಅದು ಏನು ಅಂತ ಅಂದರೆ ಒಂದು ಇಂಟೆಲೆಕ್ಚುಯಲ್ ಡಿಬೇಟ್. ಅದು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ರಾಜರುಗಳು ಇರಬೇಕಾದ್ರೆ ಸಾಮಾನ್ಯವಾಗಿ ನಡೀತಾ ಇದ್ದಂತಹ ಒಂದು ವಿಷಯ. ಅದು ಇವತ್ತು ಬಹಳಷ್ಟು ಕಡಿಮೆ ಆಗೋಗಿದೆ. ಆ ರೀತಿಯಲ್ಲಿ ಒಂದು ಇಂಟೆಲೆಕ್ಚುಯಲ್ ಡಿಬೇಟನ್ನು ಒಬ್ಬ ರಾಜ ಇಟ್ಟಿದ್ದಂತೆ ಅವನ ಆಸ್ಥಾನದಲ್ಲಿ. ಅದರಲ್ಲಿ ಒಂದು ಕಡೆ ಎಲ್ಲರೂ ವಿದ್ವಾಂಸರು ಇದ್ದಾರೆ, ಮತ್ತೊಂದು ಕಡೆ ಇನ್ನೊಂದು ಸೈಡ್ ಪಕ್ಷದ ವಿದ್ವಾಂಸರು ಇದ್ದಾರೆ. ಇಬ್ಬರು ಕೂಡ ವಾದ ಮಾಡ್ತಾ ಇದ್ದಾರೆ. ಏನು ಅಂತ ಅಂದರೆ ಯಾರ ಕೂದಲುಗಳು ಸುಗಂಧಭರಿತವಾಗಿದೆ ಅಂತ ಹೇಳಿ ಈ ಕೂದಲಿನ ಸುಗಂಧದ ಬಗ್ಗೆ ಈ ರೀತಿ ಒಂದು ಇಂಟೆಲೆಕ್ಚುಯಲ್ ಡಿಬೇಟ್ ನಡೆದಿರೋದನ್ನೆಲ್ಲ ನಾವು ನೋಡ್ತೀವಿ. ಆ ರೀತಿಯಲ್ಲಿ ಈ ಒಂದು ಚರ್ಚೆಗಳೆಲ್ಲ ಈ ರೀತಿ ನಡೀತಾ ಇತ್ತು, ಇದೆಲ್ಲ ಇತ್ತು. ಆದರೆ ಯಾವ ರೀತಿ ಇದೆಲ್ಲ ಕಡಿಮೆ ಆಗೋಗಿ ಇವತ್ತು ನಾವು ಕೇವಲ ನೋಡುವಂಥದ್ದು ಟಿ ವಿಯಲ್ಲಿ ನೋಡುವಂಥ ಇವ್ರು ಮಾತಾಡ್ತಾ ಇದ್ದಾರೆ, ಅವ್ರ ಮಧ್ಯೆ ಆರಂಭಿಸಿ ಮಾತಾಡುವಂಥ ಇಂಥ ಚರ್ಚೆಗಳೇ ನೋಡೋದು. ಆ ರೀತಿಯಲ್ಲಿ ಈ ಚರ್ಚೆಗಳಲ್ಲದೆ ಯಾವ ರೀತಿ ಬುದ್ಧಿವಂತರು ಮಾತಾಡ್ತಾ ಇದ್ರು ಅಂತ ಹೇಳಿ ಈ ರಾಜನ ಆಸ್ಥಾನದ ವಾದಗಳಿಂದ ನಮಗೆ ತಿಳಿಯುತ್ತೆ. ಕಂದಂ ಕಮಳಂ ಕುಳಲಿ ಕಡೈತಿರವಾಯ್ ಒಂದೆಂಗುಂ ಕೋಳಿ ಅழுத்தன ಕಾಣ್. ಇಲ್ಲಿ ಅವರ ಕೂದಲುಗಳ ಒಂದು ಸುಗಂಧ ಆ ರೀತಿ ಇದೆ. ಇಲ್ಲಿ ಯಾರದ್ದು ಅಂತ ಅಂದರೆ ಇಲ್ಲಿ ಆ ನಪ್ಪಿನ್ನೈನ ಕೂದಲುಗಳ ಸುಗಂಧ ಆ ರೀತಿ ಬರ್ತಾ ಇದೆ. ಅದು ಮಾತ್ರ ಅಲ್ಲ, ಒಂದೆಂಗುಂ ಕೋಳಿ ಅழுத்தன ಕಾಣ್ ಅಂತ ಹೇಳಿ ಸಖಿಯರನ್ನು ಯಾವ ರೀತಿ ಎಬ್ಸಿದ್ಲು ಗೋದಾದೇವಿ, ಬೇರೆ ಬೇರೆ ಸೂಚನೆಗಳನ್ನು ಕೊಟ್ಟು ಅದೇ ರೀತಿ ಇಲ್ಲೂ ಸಹ ಬೆಳಗ್ಗೆ ಆಗೋಗಿದೆ, ಎಲ್ಲೆಲ್ಲೂ ಕೋಳಿಗಳು ಕೂಗ್ತಾ ಇದೆ, ಇದು ನೀನು ಏಳಬೇಕಾಗಿರುವಂತಹ ಸಮಯ ಅಂತ ಹೇಳಿ ಇಲ್ಲಿ ಎಲ್ಲೆಲ್ಲೂ ಕೋಳಿಗಳು ಕೂಗ್ತಾ ಇದೆ ಅಂತ ಅಂದರೆ ಎಲ್ಲೋ ಕೂಗ್ತಾ ಇದೆ ಕೋಳಿ, ಅದಕ್ಕೆ ನೀನು ಹೇಳಬೇಕು ಅಂತ ಅಂದರೆ ಆ ನಪ್ಪಿನ ನಾನು ಯಾಕೆ ಹೇಳಲಿ ಅಂತಾಳೆ. ಅದಕ್ಕೆ ಗೋದಾದೇವಿ ಹೇಳ್ತಾ ಇದ್ದಾಳೆ, ನಿಮ್ಮ ಅಂಗಳದಲ್ಲೇ, ನಿಮ್ಮ ದೇವಸ್ಥಾನದ ಅಂಗಳದಲ್ಲೇ ಕೋಳಿಗಳಿದ್ದು ಅವುಗಳು ಕೂಗ್ತಾ ಇದೆ, ಆದ್ದರಿಂದ ನೀನು ಹೇಳಬೇಕು ಅಂತ ಹೇಳಿ ನಪ್ಪಿನೈನ ಗೋದಾದೇವಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಆ ರೀತಿಯಲ್ಲಿ ಒಂದೆಂಗುಂ ಕೋಳಿ ಅழுத்தன ಕಾಣ್ ಮಾಧವಿ ಪಂದಲ್ ಮೇಲ್ ಪಲ್ಕಾಲ್ ಕುಯಿಲಿನಂಗಳ್ ಕೂವಿನ ಕಾಣ್. ಇಲ್ಲಿ ಮಾಧವಿ ಪಂದಲ್ ಮೇಲ್ ಪಲ್ಕಾಲ್ ಕುಯಿಲಿನಂಗಳ್ ಕೂವಿನ ಕಾಣ್ ಅಂತ ಅಂದರೆ ಒಂದು ಚಪ್ಪರ, ಆ ಚಪ್ಪರದ ಮೇಲೆ ಹಲವು ಕೋಗಿಲೆಗಳು ಕೂಗ್ತಾ ಇವೆ ಅಂತ ಹೇಳಿ ಗೋದಾದೇವಿ ತೋರಿಸ್ತಾಳೆ. ಕೋಗಿಲೆಗಳು ಕೂಗುವಂಥ ಸಮಯ ಕೂಡ ಆಗೋಯಿತು. ಅಷ್ಟು ಮೇಲೆ ಬಂದುಬಿಟ್ಟಿದ್ದಾನೆ ಸೂರ್ಯ, ಅಷ್ಟು ಹಗಲಾಗೋಗಿದೆ ಆಗಲೇ, ಇನ್ನೂ ನೀ ಮಲಗಿದೆಯಲ್ಲ ನಪ್ಪಿನ್ನೈ, ನೀ ಏಳು ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾಳೆ. ಈ ಕೋಗಿಲೆಗಳು ಯಾರು ಅಂತ ನಾವು ನೋಡಿದ್ರೆ ನಾವೀಗಾಗಲೇ ಒಂದು ಕೋಗಿಲೆಯನ್ನು ನೋಡಿದ್ದೇವೆ ಹಿಂದೆ ಅಲ್ವಾ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಅನ್ನುವಂತಹ ರೀತಿಯಲ್ಲಿ ಆ ರಾಮ ಅನ್ನುವಂತಹ ಪದವನ್ನು
ಹಾಡಿದಂತಹ ಕೋಗಿಲೆ ಯಾವುದು ಅಂತ ಅಂದರೆ ಅದು ಈ ವಾಲ್ಮೀಕಿ ಅನ್ನುವಂತಹ ಕೋಗಿಲೆ ಇಡೀ ರಾಮಾಯಣವನ್ನು ಈ ರಾಮ ಅನ್ನುವಂತಹ ಪದವನ್ನು ಇಟ್ಟುಕೊಂಡೇ ಹಾಡ್ತು ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ತೋರಿಸ್ತಾರೆ. ಅದೇ ರೀತಿಯಲ್ಲಿ ಬೇರೆ ಯಾವ ಕೋಗಿಲೆಗಳು ಬೆಳಗ್ಗೆ ಕೂಗುತ್ತವೆ ಅಂತ ಹೇಳಿದ್ರೆ ಈ ವಾಲ್ಮೀಕಿ ಮಹರ್ಷಿಗಳು ಹೇಗಿದ್ದಾರೋ ಅದೇ ರೀತಿ ಇನ್ನೂ ಬಹಳಷ್ಟು ಮಹರ್ಷಿಗಳಿದ್ದಾರಂತೆ. ಎಲ್ಲಿ ಅಂತ ಅಂದರೆ ದಂಡಕಾರಣ್ಯದಲ್ಲಿ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ವಾಲ್ಮೀಕಿಗಳು ಹೇಗೆ ರಾಮಾಯಣವನ್ನು ಹಾಡಿದ್ರೋ ಅದನ್ನೇ ರಜನಿವಿಗಮ ಕಾಲೇ ರಾಮಗಾಥಾಂ ಪಠಂತಹ ಕುಶಿಕತನಯ ಮುಖ್ಯ ಪಾದುಕೆ ಭಾವಯಂತೆ ಉಪಲಶಕಲ ಸಕ್ತೈ ಸ್ವತ್ವ ಪರಾಗೈರ್ ಅಕಾಂಡೆ ಜನಿತ ಮುನಿ ಕಲರ್ತ್ರಾನ್ ದಂಡಕಾರಣ್ಯ ಭಾಗಾನ್ ಅಂತ ಹೇಳಿ ಈ ಶ್ಲೋಕವನ್ನು ಸ್ವಾಮಿ ದೇಶಿಕರು ತಮ್ಮ ಪಾದುಕಾ ಸಹಸ್ರದಲ್ಲಿ ತೋರಿಸ್ತಾ ಇದ್ದಾರೆ. ಇದರಲ್ಲಿ ನಾವು ನೋಡೋ ಹಾಗೆ ರಜನಿವಿಗಮ ಕಾಲೇ ರಾಮಗಾಥಾಂ ಪಠಂತಹ ರಜನಿವಿಗಮ ಕಾಲೆ ಅಂತ ಅಂದರೆ ಆ ಕತ್ತಲು ಹೋಗುವಂತಹ ಒಂದು ಸಮಯ. ಆ ಕತ್ತಲು ಹೋಗುವಂತಹ ಒಂದು ಸಮಯದಲ್ಲಿ ಈ ದಂಡಕಾರಣ್ಯದಲ್ಲಿ ಇರುವಂತಹ ಋಷಿಗಳೆಲ್ಲ ಏನು ಮಾಡ್ತಾರಂತೆ ಅಂತ ಅಂದರೆ ಅವರು ಅರಣ್ಯದಲ್ಲಿ ರಾಮಗಾಥಾಂ ಪಠಂತಹ ಆ ರಾಮಾಯಣವನ್ನೇ ಓದ್ತಾರಂತೆ, ಆ ರಾಮಾಯಣದ ಪಾರಾಯಣವನ್ನು ಮಾಡ್ತಾರಂತೆ, ಆ ರಾಮಾಯಣವನ್ನು ನೆನೆಸ್ಕೊಳ್ತಾರಂತೆ, ಅನುಸಂಧಾನ ಮಾಡ್ತಾರಂತೆ. ಆ ರೀತಿಯಲ್ಲಿ ಇವರೆಲ್ಲರೂ ಮಾಡುವಂಥದ್ದು ಅದೇನೆ ಅಂತ ಹೇಳಿ ಕುಶಿಕತನಯ ಮುಖ್ಯ ಪಾದುಕೆ ಭಾವಯಂತೆ ಅಂತ ಅಂದರೆ ಇಲ್ಲಿ ವಿಶ್ವಾಮಿತ್ರರು ಸಹ ಓ ಪಾದುಕೆ ನಿನ್ನನ್ನೇ ಭಾವಿಸ್ಕೊಂಡು ಇನ್ನೂ ಕೂಡ ಅಂತ ಅಂದರೆ ರಾಮ ಮತ್ತು ವಿಶ್ವಾಮಿತ್ರರ ಒಂದು ಅಗಲಿಕೆ ಆಗೋಗುತ್ತೆ ಅಲ್ವಾ. ಅದಾದಮೇಲೂ ಸಹ ವಿಶ್ವಾಮಿತ್ರರು ಈಗಲೂ ಸಹ ನಿನ್ನನ್ನೇ ಪಾದುಕೆ ಅಂತ ಅಂದರೆ ಶ್ರೀರಾಮನನ್ನೇ ಇಲ್ಲಿ ನೆನೆಸ್ಕೊಂಡು ಆ ವಿಶ್ವಾಮಿತ್ರರೂ ಸಹ ಇವತ್ತಿಗೂ ಆ ಬೆಳಗ್ಗೆಯಲ್ಲಿ ಇದೇ ರೀತಿ ಆ ಮಹರ್ಷಿಗಳು ಹೇಗೆ ರಾಮಗಾಥಾಂ ಪಠಂತಹ ಅಂತ ಹೇಳಿ ರಾಮಾಯಣವನ್ನು ಓದ್ತಾರೋ ಅದೇ ರೀತಿಯಲ್ಲಿ ಇಲ್ಲಿ ವಿಶ್ವಾಮಿತ್ರರು ಅದನ್ನೇ ಮಾಡ್ತಾರೆ ಅಂತ ಹೇಳಿ ಪಾದುಕಾ ಸಹಸ್ರದಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ದಂಡಕಾರಣ್ಯದಲ್ಲಿ ಇರುವಂತಹ ಈ ಮಹರ್ಷಿಗಳೆಲ್ಲರೂ ಮಾಡ್ತಾ ಇರೋದೇನು, ಬೆಳಗ್ಗೆ ಆ ಕೋಗಿಲೆಗಳು ಯಾವ ರೀತಿ ಹಾಡತ್ವೋ, ಆ ಕೋಗಿಲೆಗಳು ಯಾವ ರೀತಿ ಇಂಪಾಗಿ ಹಾಡತ್ವೋ ಆ ರೀತಿಯಲ್ಲಿ ಇಂಪಾದ ಸ್ವರದಲ್ಲಿ ಈ ರಾಮಾಯಣವನ್ನು ಅವರೆಲ್ಲರೂ ಪಠಣ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಮಹರ್ಷಿಗಳೆಲ್ಲರೂ ಅಂತ ಹೇಳಿ. ಆ ರೀತಿಯಲ್ಲಿ ಕೋಗಿಲೆ ಅನ್ನುವಂಥದ್ದು ಈ ಮಹರ್ಷಿಗಳನ್ನೇ ತೋರಿಸುತ್ತೆ ಹೊತ್ತು ಕೇವಲ ಕೋಗಿಲೆ ಅಂದರೆ ಇಲ್ಲಿ ಕೋಗಿಲೆ ಅನ್ನುವಂತಹ ಅರ್ಥ ಅಲ್ಲ. ಪಂದಾರ್ ವಿರಲಿವುನ್ ಮೈತ್ತುನನ್ ಪೇರ್ಪಾಡ ಅಂತ ಅಂದರೆ ಇಲ್ಲಿ ಆ ನಪ್ಪಿನೈ ಅನ್ನುವಂತಹ ಆ ನಪ್ಪಿನೈನ ಬೆರಳುಗಳನ್ನು ಗೋದಾದೇವಿ ವರ್ಣನೆ ಮಾಡ್ತಾ ಇದ್ದಾಳೆ. ಅದೇನು ಅಂತ ನೋಡಿದ್ರೆ ಪಂದಾರ್ ವಿರಲಿ ಅವಳ ಬೆರಳುಗಳು ಕೂಡ ಬಹಳ ಸುಂದರವಾಗಿದೆಯಂತೆ ನೋಡೋದಕ್ಕೆ. ಆ ಬೆರಳುಗಳಲ್ಲಿ ಅವಳು ಏನು ಇಟ್ಕೊಂಡಿದ್ದಾಳಂತೆ ಅಂತ ಅಂದರೆ ಪಂದ್ ಅಂತ ಅಂದರೆ ಚೆಂಡನ್ನು ಇಟ್ಕೊಂಡಿದ್ದಾಳಂತೆ ಅವಳ ಕೈಯಲ್ಲಿ. ಈ ರೀತಿಯಾಗಿ ಅವಳು ಯಾವುದಕ್ಕಾಗಿ ಚೆಂಡನ್ನು ಇಟ್ಕೊಂಡಿದ್ದಾಳೆ ಅಂತ ನೋಡಿದ್ರೆ ಆ ಶ್ರೀಕೃಷ್ಣನ ಜೊತೆ ಅವಳು ಒಂದು ಸರಸಲ್ಲಾಪದಲ್ಲಿದ್ದಾಳೆ. ಆದ್ದರಿಂದ ಈ ಚೆಂಡನ್ನು ಉಪಯೋಗಿಸ್ಕೊಂಡು ಆ ಶ್ರೀಕೃಷ್ಣನ ಜೊತೆ ಅವಳು ಆ ರೀತಿಯಲ್ಲಿ ಇದ್ದಾಳೆ ಅಂತ ಹೇಳಿ ನಮಗೆ ತೋರಿಸ್ತಾರೆ. ಅದಕ್ಕಾಗಿ ಚೆಂಡನ್ನು ಇಟ್ಕೊಂಡಿದ್ದಾಳೆ ಅನ್ನುವಂಥದ್ದು ಇಲ್ಲಿ ಗೋದಾದೇವಿ ತೋರಿಸ್ತಾ ಇರುವಂಥ ಒಂದು ಸಾಮಾನ್ಯವಾದ ಅರ್ಥ. ಇದಕ್ಕೆ ನಾವು ವಿಶೇಷವಾದ ಅರ್ಥವನ್ನು ನೋಡೋದಾದರೆ ಈ ಚೆಂಡು ಅನ್ನುವಂಥದ್ದು ಯಾರನ್ನು ತೋರಿಸುತ್ತೆ ಅಂತ ಅಂದರೆ ಚೆಂಡು ಅನ್ನುವಂಥದ್ದು ಆಚಾರ್ಯ ಸಂಬಂಧವನ್ನು ಹೊಂದಿ ಆಚಾರ್ಯ ಸಂಬಂಧದ ಮೂಲಕ ಆ ತಾಯಾರನ ಮೂಲಕ ಮೊದಲು ಹೋಗುವಂತಹ ಒಬ್ಬ ಜೀವನನ್ನು ತೋರಿಸುತ್ತಂತೆ. ಆ ರೀತಿಯಲ್ಲಿ ಆ ಜೀವ ಆಚಾರ್ಯ ಸಂಬಂಧನನ್ನು ಹೊಂದಿ ನಂತರ ಆ ಪೆರುಮಾಳ್ನ ಬಳಿ ಹೋಗೋದಕ್ಕೂ ಮುಂಚೆ ಮೊದಲು ತಾಯಾರ ಬಳಿ ಹೋಗ್ತಾನೆ, ನಂತರ ಅಲ್ಲಿಂದ ಪೆರುಮಾಳಿನ ಬಳಿ ಹೋಗ್ತಾನೆ. ಅದು ಯಾಕೆ ಅಂತ ಕೇಳಿದ್ರೆ ನಮ್ಮ ಸಂಪ್ರದಾಯದ ಹೆಸರೇ ಏನು ಅಂತ ಅಂದರೆ ಶ್ರೀ ಸಂಪ್ರದಾಯ ಅಥವಾ ಶ್ರೀ ವೈಷ್ಣವ ಸಂಪ್ರದಾಯ ಅಲ್ವಾ. ಇದಕ್ಕೆ ಯಾಕೆ ಹೀಗೆ ಹೆಸರು ಅಂತ ಅಂದರೆ ಮೊದಲಿಗೆ ಆ ಶ್ರೀಮನ್ನಾರಾಯಣ ಉಪದೇಶಗಳನ್ನು ಮಾಡಿದ್ದು ಯಾರಿಗೆ ಅಂತ ನೋಡಿದ್ರೆ ಶ್ರೀದೇವಿ ಅನ್ನುವಂತಹ ನಮ್ಮ ಈ ತಾಯಾರಿಗೆ. ಆ ರೀತಿಯಲ್ಲಿ ಆ ಶ್ರೀದೇವಿ ಅನ್ನುವಂತಹ ತಾಯಾರಿಗೆ ಈ ಉಪದೇಶಗಳನ್ನೆಲ್ಲ ಮಾಡಿ
ಆ ಉಪದೇಶಗಳನ್ನು ಹಾಗೇ ಮುಂದೆ ಗುರುಪರಂಪರೆಯಲ್ಲಿ ವಿಶ್ವತ್ಸೇನರು, ಶಠಗೋಪರು, ನಾಥಮುನಿಗಳು ಈ ರೀತಿ ಆ ಉಪದೇಶಗಳೆಲ್ಲ ಬಂತು. ಆ ಶ್ರೀದೇವಿಯಿಂದ ಈ ಒಂದು ಸಂಪ್ರದಾಯವಾದದ್ದು ಮುಂದಕ್ಕೆ ವಿಶ್ವತ್ಸೇನರಿಗೆ ಎಲ್ರಿಗೂ ಬಂದಿದ್ದರಿಂದ ಇದು ಒಂದು ಕಾರಣ. ಎರಡನೇ ಕಾರಣ ಯಾವುದು ಅಂತ ನೋಡಿದ್ರೆ, ಈ ಶ್ರೀದೇವಿ ಏನು ಮಾಡ್ತಾಳಂತೆ ಅಂದರೆ, ಅವಳ ಕೈಯಲ್ಲಿ ಈಗ ಚೆಂಡಿದೆ ಅಲ್ವಾ, ಚೆಂಡು ಅನ್ನುವಂತಹ ಒಬ್ಬ ಜೀವನಿದ್ದಾನೆ, ಅದನ್ನು ಅವಳು ಪೆರ್ಮಾಳಿಗೆ ಸಮರ್ಪಣೆ ಮಾಡಬೇಕು ಅಲ್ವಾ. ಇದನ್ನು ನಾವು ನೋಡೋದಾದರೆ ಎಲ್ಲೋ ನಾವು ಹೋಗಿ ಯಾರ ಹತ್ರ ನಮಗೆ ಕೆಲಸ ಆಗಬೇಕು ಅಂತ ಅಂದರೆ ಒಬ್ಬ ಮ್ಯಾನೇಜರು ಅಂತಲೇ ಇಟ್ಕೋಣ, ಅದರ ಕೆಳಗೆ ಇರುವಂತಹ ಒಬ್ಬರು ನಮ್ಗೆ ಯಾರಾದರೂ ಗೊತ್ತಿದ್ರೆ ಅವರ ಮೂಲಕ ಹೋಗಿ ಅವರನ್ನು ನೀವು ದಯವಿಟ್ಟು ಈಗ ಹೇಳಿಬಿಡಿ ನನ್ನ ಕೆಲಸ ಆಗೋಗಲಿ ಅಂತ ಹೇಳಿ ಹೇಗೆ ಒಂದು ರೆಕಮೆಂಡೇಷನ್ಗಾಗಿ ನಾವು ಹೋಗಿ ಹೇಳ್ತೀವೋ, ಅದೇ ರೀತಿ ಇಲ್ಲಿ ನಾವೇನು ರೆಕಮೆಂಡ್ ಮಾಡೋದೇ ಬೇಡ, ನಾವು ಹೋಗಿ ಏನು ಹೇಳೋದೇ ಬೇಡ. ಆ ಆಚಾರ್ಯ ಸಂಬಂಧ ಒಂದು ಏನಿದೆ ಅದನ್ನು ನೋಡಿಕೊಂಡು ಆ ತಾಯಾರೇ ಹೋಗಿ ಒಂದು ರೆಕಮೆಂಡೇಷನ್ನ, ಶಿಫಾರಷನ್ನು ಮಾಡ್ತಾಳಂತೆ. ಆ ರೀತಿಯಲ್ಲಿ ಆ ಶಿಫಾರಷನ್ನು ಇಲ್ಲಿ ತಾಯಾರೇ ಮಾಡೋದರಿಂದ ಅವಳಿಗೆ ಪುರುಷಾಕಾರ ಭೂತೈ ಅಂತ ಹೆಸರು. ಆ ರೀತಿಯಲ್ಲಿ ಇಲ್ಲಿ ಒಂದು ರೆಕಮೆಂಡೇಷನ್ನ ಆ ತಾಯಾರೇ ಮಾಡೋದರಿಂದ ಅವಳಿಗೆ ಪುರುಷಾಕಾರ ಭೂತೈ ಅಂತ ಹೆಸರು. ಆ ರೀತಿಯಲ್ಲಿ ಈ ಚೆಂಡನ್ನು ಇಟ್ಕೊಂಡಿದ್ದಾಳೆ. ಆ ಚೆಂಡು ಅನ್ನುವಂತಹ ಜೀವನನ್ನು ಆ ಪೆರುಮಾಳಿಗೆ ಅರ್ಪಣೆ ಮಾಡಬೇಕು. ಈ ಜೀವನನ್ನು ಪೆರುಮಾಳಿಗೆ ಅವಳೇ ಹೋಗಿ ಅರ್ಪಣೆ ಮಾಡ್ತಾಳಂತೆ. ಇವನಿಗೆ ಆಚಾರ್ಯ ಸಂಬಂಧ ಉಂಟು, ಈ ಯಾವ ಕಾರಣಕ್ಕೂ ಇವನನ್ನು ವಾಪಸ್ ಕಳಿಸೋದಕ್ಕಾಗಲ್ಲ, ಇವನನ್ನು ತಿರಸ್ಕಾರ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಆ ನಪ್ಪಿನ್ನೈ, ಆ ಪಿರಾಟಿನೇ ಹೋಗಿ ಆ ಪೆರುಮಾಳಿಗೆ ಈ ಜೀವನನ್ನು ಸಮರ್ಪಣೆ ಮಾಡ್ತಾಳಂತೆ. ಆ ರೀತಿಯಲ್ಲಿ ಪಂದಾರ್ ವಿರಲಿಯುನ್ ಮೈತುನನ್ ಪೇರ್ಪಾಡ ಅಲ್ವಾ. ಇಲ್ಲಿ ಈ ಪುರುಷಾಕಾರ ಭೂತೆಯಾಗಿರುವಂತಹ ನಪ್ಪಿನ್ನೈ ಬಗ್ಗೆ ನೋಡಿದ್ವಿ. ಅದೇ ರೀತಿಯಲ್ಲಿ ನಮ್ಮ ಸಂಪ್ರದಾಯದಲ್ಲೇ ಮುಖ್ಯವಾದಂಥ ಒಂದು ವಿಷಯ ಈ ಒಂದು ಶಿಫಾರಸು ಅಥವಾ ಈ ಪುರುಷಾಕಾರ ಭೂತೆಯಾಗಿ ಆ ತಾಯಾರು ಯಾವ ರೀತಿ ಒಂದು ಪಾತ್ರವನ್ನು ತಗೊಳ್ತಾಳೋ ಅದು ಅತ್ಯಂತ ಮುಖ್ಯವಾದದ್ದು ನಮ್ಮ ಸಂಪ್ರದಾಯದಲ್ಲಿ. ಆ ರೀತಿಯಲ್ಲಿ ನಾವು ನೋಡೋದಾದರೆ ವಿಭೀಷಣ ಬಂದು ಶರಣಾದ ಅಲ್ವಾ. ಶ್ರೀರಾಮನ ಬಳಿ ವಿಭೀಷಣ ಬಂದು ಶರಣಾದ. ಈ ರೀತಿಯಲ್ಲಿ ಪೆರ್ಮಾಳ್ ಬಳಿ ಯಾರೇ ಹೋದರೂ ಪೆರ್ಮಾಳ್ ತಕ್ಷಣಕ್ಕೆ ಒಪ್ಕೊಳ್ಳೋದಿಲ್ಲ. ಅದನ್ನು ನಾವು ಈಗಾಗಲೇ ನೋಡಿದ್ದೀವಿ ಅಲ್ವಾ. ಪೆರ್ಮಾಳ್ ಯಾವಾಗಲೂ ಅಲ್ಲಿರುವಂಥ ಒಬ್ಬನ ಪಾಪಗಳನ್ನೇ ನೋಡ್ತಾನೆ. ಹೀಗಿರಬೇಕಾದ್ರೆ ಈ ವಿಭೀಷಣ ಡೈರೆಕ್ಟಾಗಿ ಬಂದಿದ್ದು ಶ್ರೀರಾಮನ ಬಳಿ. ಶ್ರೀರಾಮ ಮಾತ್ರ ವಿಭೀಷಣನ ಮಾತ್ರ ಹೇಗೆ ಒಪ್ಕೊಂಡ್ಬಿಟ್ಟ ಅನ್ನೋವಂಥ ಪ್ರಶ್ನೆ ಬರುತ್ತೆ ಅಲ್ವಾ. ಯಾಕೆ ಅಂತ ಅಂದರೆ ಎಲ್ಲ ಕಡೆಯೂ ಈ ತಾಯಾರ ಒಂದು ಸಂಬಂಧ ಇದ್ದು ಆ ತಾಯಾರು ರೆಕಮೆಂಡ್ ಮಾಡಿದ್ರೇ ಆ ಪೆರ್ಮಾಳ್ ಸ್ವೀಕರಿಸುವಂಥದ್ದು. ಹೀಗಿರಬೇಕಾದ್ರೆ ಈ ವಿಭೀಷಣ ಹೋಗಿ ಸೀತೆನ ಮೀಟ್ ಮಾಡಲಿಲ್ಲ. ವಿಭೀಷಣ ಏನಿದ್ರೂ ರಾವಣನ ಆಸ್ಥಾನದಲ್ಲಿದ್ದ ಮತ್ತು ವಿಭೀಷಣ ರಾವಣನಿಂದ ಅವಮಾನಕ್ಕೆ ಒಳಗಾಗಿ ಅಲ್ಲಿಂದ ಹೊರಟ. ವಿಭೀಷಣಂಗಾಗಿದ್ದಿದೆ ಅಲ್ವಾ. ಆದರೆ ವಿಭೀಷಣಂಗೆ ಈ ತಾಯಾರ ಒಂದು ಸಂಬಂಧ ಎಲ್ಲಿದೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಎಲ್ಲೂ ಸಹ ಆ ಪೆರುಮಾಳ್ ತಾಯಾರ ಒಂದು ಸಂಬಂಧವಿಲ್ಲದೆ ಯಾರನ್ನೂ ಸ್ವೀಕರಿಸಿದ್ದೇ ಇಲ್ಲ ಅನ್ನೋದು ನಮಗೆ ಗೊತ್ತಾಗತ್ತೆ. ಈ ವಿಭೀಷಣನ ಒಂದು ಶರಣಾಗತಿಯನ್ನು ಸೇರಿಸಿ ಅದು ಹೇಗೆ ಅಂತ ನಾವು ನೋಡೋದಾದರೆ ಇಲ್ಲಿ ಏನಾಗತ್ತೆ, ಆ ಸೀತೆ ಬಂದು ಅಶೋಕವನದಲ್ಲಿರೋದು ವಿಭೀಷಣನಿಗೆ ಹೇಗೆ ತಿಳಿಯುತ್ತೆ ಅಂತ ಅಂದರೆ, ವಿಭೀಷಣನಿಗೆ ಸೀತೆ ಅಶೋಕವನದಲ್ಲಿರೋದು ಆ ಅಶೋಕವನದಲ್ಲಿ ರಾಕ್ಷಸಿಯರು ಇದ್ದಾರಲ್ಲ ಅವರ ಮೂಲಕ ಈ ವಿಷಯ ವಿಭೀಷಣನಿಗೆ ತಿಳಿಯುತ್ತೆ. ಸೀತೆಯನ್ನು ಅಪಹರಣ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ರಾವಣ ಅನ್ನೋದು ಗೊತ್ತು, ಆದರೆ ಅವಳು ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಅಶೋಕವನದಲ್ಲಿದ್ದಾಳೆ ಅನ್ನೋದು ಅಲ್ಲಿರುವಂತಹ ರಾಕ್ಷಸಿಯರು ವಿಭೀಷಣನಿಗೆ ತಿಳಿಸಿದಾಗಲೇ ಈ ವಿಷಯ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಸೀತೆಯ ಬಗ್ಗೆ ರಾಕ್ಷಸಿಯರು ವಿಭೀಷಣನಿಗೆ ಹೋಗಿ ಹೇಳಿದ್ರು. ಅದಾದಮೇಲೆ ಇಲ್ಲಿ ವಿಭೀಷಣ ಎಂಥವನು ಅಂತ ನಾವು ನೋಡೋದಾದರೆ, ವಿಭೀಷಣನ ಒಂದು ಇಂಟ್ರೊಡಕ್ಷನ್ನ ನಾವು ಆರಣ್ಯಕಾಂಡದಲ್ಲೇ ನೋಡ್ತೀವಿ. ಆರಣ್ಯಕಾಂಡದಲ್ಲಿ ಆ ಶೂರ್ಪಣಖೆ ಒಳಗೆ ಬಂದಾಗ ನಾವೀಗ ಒಂದು 2-3 ದಿನಗಳ ಹಿಂದೆ ಉಪನ್ಯಾಸದಲ್ಲಿ ನೋಡಿದ್ವಿ.
ಶೂರ್ಪಣಖೆ ಆ ಪೆರ್ಮಾಳಿನ ಬಳಿ ಹೋಗೋದಕ್ಕೂ ಅದೇ ಸಮಯ ಈ ಗೋದಾದೇವಿ ಆ ಶ್ರೀಕೃಷ್ಣನ ಬಳಿ ಹೋಗೋದಕ್ಕೂ ಇರುವಂಥ ವ್ಯತ್ಯಾಸ ಏನು? ನಾಯಕನಾಯ್ ನಿಂಡ್ರ ನಂದಗೋಪನುடைய ಕೋಯಿಲ್ ಕಾಪಾನೆ ಅಂತ ಹೇಳಿ ಅಲ್ಲಿರುವಂತಹ ದ್ವಾರಪಾಲಕರ ಮೂಲಕವೇ ಅವಳು ಒಳಗೆ ಶ್ರೀಕೃಷ್ಣನನ್ನು ನೋಡೋದಕ್ಕೆ ಹೋದ್ಲು. ಆದರೆ ಆ ಶೂರ್ಪಣಖೆ ಏನು ಮಾಡಿದ್ಲು? ನೇರವಾಗಿ ಅಲ್ಲಿ ಸೀತಾ ಲಕ್ಷ್ಮಣ ರಾಮರು ಎಲ್ಲರೂ ಇದ್ರೂ ನೇರವಾಗಿ ರಾಮನ ಹತ್ರನೇ ಹೋಗಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನಾನು ನಿನ್ನ ಮದುವೆ ಆಗಬೇಕು ಅಂತ ಇದ್ದೀನಿ ಅಂತ ಅಂದ್ಲು ಅಲ್ವಾ. ಗೋದಾದೇವಿ ಏನು ಮಾಡಿದ್ಲು? ದ್ವಾರಪಾಲಕರ ಮೂಲಕ ಹೋದ್ಲು. ಅದೇ ಶೂರ್ಪಣಖೆ ನೇರವಾಗಿ ಶ್ರೀರಾಮನ ಬಳಿನೇ ಹೋದ್ಲು. ಆ ರೀತಿಯಲ್ಲಿ ಶಯ್ಯಾದನ ಶಯ್ಯೋಂ, ದೊಡ್ಡವರು ಮಾಡದೇ ಇರೋದನ್ನು ನಾ ಮಾಡೋಲ್ಲ ಅಂತ ಹೇಳಿ ಗೋದಾದೇವಿ ಯಾವ ರೀತಿ ತೋರಿಸಿದ್ಲೋ ಅದೇ ರೀತಿ ಅವಳು ನಡ್ಕೊಂಡು ತೋರಿಸಿದ್ಲು. ಆದರೆ ಶೂರ್ಪಣಖೆ ಹಾಗೆ ಮಾಡಲಿಲ್ಲ. ಆ ರೀತಿಯಲ್ಲಿ ಆ ಶೂರ್ಪಣಖೆ ಬಂದಾಗ ಒಂದು ಪೀಠಿಕೆಯನ್ನು ಕೊಡ್ತಾಳೆ. ಯಾರ ಬಗ್ಗೆ? ಅವಳ ಒಂದು ಫ್ಯಾಮಿಲಿ ಬಗ್ಗೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನನಗೆ ಬಹಳಷ್ಟು ಜನ ಅಣ್ಣ ತಮ್ಮಂದರೆಲ್ಲ ಇದ್ದಾರೆ, ಅದರಲ್ಲಿ ಒಬ್ಬ ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತಃ ಅಂತ ಹೇಳಿ ಆ ವಿಭೀಷಣನ ಒಂದು ಇಂಟ್ರೊಡಕ್ಷನ್ ಕೊಡ್ತಾ, ಪೀಠಿಗೆ ಕೊಡ್ತಾ, ವಿಭೀಷಣ ಅನ್ನುವಂಥವನು ಧರ್ಮಾತ್ಮ, ಅವನು ರಾಕ್ಷಸ ಚೇಷ್ಟಿತ, ಅವನು ರಾಕ್ಷಸನಾಗಿದ್ದರೂ ಸಹ ರಾಕ್ಷಸರಂತಹ ಒಂದು ಗುಣವನ್ನು ಉಳ್ಳವನಲ್ಲ ಅವನು ಅಂತ ಹೇಳಿ ಆ ವಿಭೀಷಣನ ಒಂದು ಪೀಠಿಗೆಯನ್ನು ಅಲ್ಲಿ ಅವಳು ಕೊಡ್ತಾಳೆ. ಅಂದರೆ ಇಲ್ಲಿ ಆ ವಿಭೀಷಣನ ಬಗ್ಗೆ ಆ ಶೂರ್ಪಣಖೆ ಮಾತಾಡಿದಾಗ ಯಾರ್ಯಾರಿದ್ದರೂ? ಸೀತಾದೇವಿ ಇದ್ಲು, ಲಕ್ಷ್ಮಣ ಇದ್ದ ಮತ್ತು ಶ್ರೀರಾಮ ಇದ್ದ. ಆ ರೀತಿಯಲ್ಲಿ ಮೊದಲು ನಾವು ನೋಡಿದ್ದು ಸೀತಾದೇವಿಯ ಬಳಿ ಇದ್ದಂತಹ ರಾಕ್ಷಸಿಯರು ಈ ರೀತಿ ಅಶೋಕವನದಲ್ಲಿ ಸೀತಾದೇವಿ ಇದ್ದಾಳೆ ಅಂತ ಹೇಳಿ ಆ ವಿಭೀಷಣನಿಗೆ ವಿಷಯವನ್ನು ತಿಳಿಸ್ತಾರೆ. ಈಗ ನಾವು ನೋಡಿದ್ದು ಈ ಶೂರ್ಪಣಖೆ ಬಂದು ವಿಭೀಷಣನ ಬಗ್ಗೆ ಅಲ್ಲಿ ಸೀತಾ ಲಕ್ಷ್ಮಣ ರಾಮರ ಮುಂದೆ ಹೇಳ್ತಾಳೆ. ಅದಲ್ಲದೆ ನಾವು ನೋಡುವಂತಹ ಮತ್ತೊಂದು ವಿಷಯ ಯಾವುದು ಅಂತ ಅಂದರೆ, ಇಲ್ಲಿ ವಿಭೀಷಣ ಹನುಮಂತ ಬಂದಾಗ ಏನು ಮಾಡ್ದ? ವಿಭೀಷಣನೇ ಹನುಮಂತ ಬಂದಾಗ ಒಂದು ಸಲಹೆ ಕೊಟ್ಟಿದ್ದು ಏನು ಅಂತ ಅಂದರೆ, ಆ ಹನುಮಂತನ ಪ್ರಾಣವನ್ನು ತೆಗಿಬೇಕು ಅನ್ನೋಷ್ಟರ ಮಟ್ಟಿಗೆ ಆ ರಾವಣ ಹೋಗಿರ್ತಾನೆ. ಆ ರೀತಿಯಲ್ಲಿ ಬಂದಂತಹ ಮೆಸೆಂಜರ್ ಯಾರಿದ್ದಾರೆ ಅವರ ಪ್ರಾಣವನ್ನು ತೆಗೆಯೋದು ನೀತಿ ಅಲ್ಲ ಅಂತ ಹೇಳಿ ಅದಕ್ಕೆ ಸಲಹೆ ಕೊಟ್ಟು ಅವನ ಬಾಲಕ್ಕೆ ಮಾತ್ರ ಬೆಂಕಿ ಇಡುವ ಹಾಗೆ ಮಾಡಿದ್ದು ವಿಭೀಷಣ. ಆ ರೀತಿಯಲ್ಲಿ ಆ ದಂಡನೆಯನ್ನು ಕಡಿಮೆ ಮಾಡಿ ಕೊಟ್ಟಿದಂಥವನು ಆ ವಿಭೀಷಣ ಅಲ್ಲವಾ. ಆ ರೀತಿಯಲ್ಲಿ ಇಲ್ಲಿ ಆ ವಿಭೀಷಣ ಆ ದಂಡನೆಯನ್ನು ಕಡಿಮೆ ಮಾಡಿಕೊಟ್ಟ. ಮತ್ತು ಹಾಗೆ ಆ ಬೆಂಕಿಗೆ, ಆ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿಕೊಂಡು ಆ ಹನುಮಂತ ಏನು ಮಾಡ್ದ ಅಂತ ಅಂದರೆ, ಸೀತಾದೇವಿ ಇದ್ದಂತಹ ಅಶೋಕವನದ ಮೇಲೆಯೇ ಹಾರಿ ಹೋದ. ಆದರೆ ಅಲ್ಲಿ ಸೀತಾದೇವಿ ಇದ್ದಾಳೆ ಅಂತ ನೋಟಿಸೇ ಮಾಡಲಿಲ್ಲ. ಆ ರೀತಿಯಲ್ಲಿ ಈ ಹನುಮಂತ ಹೀಗೆ ಹಾರಿ ಹೋದ. ಹಾರಿ ಹೋಗಿ ಇನ್ನೊಂದು ದಡಕ್ಕೆ ಹೋಗಿ ತನ್ನ ಒಂದು ಬಾಲದಲ್ಲಿ ಇರುವಂತಹ ಬೆಂಕಿಯನ್ನು ಆರಿಸೋದಕ್ಕೆ ಅಂತ ಹೇಳಿ ಆ ಬಾಲವನ್ನು ನೀರಿನೊಳಗೆ ಹಾಕ್ತಾನೆ. ಆಗ ಆ ಹನುಮಂತನಿಗೆ ಒಂದು ನೆನಪು ಬರುತ್ತೆ. ಅದೇನು ಅಂತ ಅಂದರೆ, ಕೋಪದಲ್ಲಿ ಇರೋನು ಎಂಥ ಕೆಲಸ ಮಾಡ್ತಾನೆ ಅಂತ ಅಂದರೆ ಅವನಿಗೆ ವಿವೇಚನೆಯೇ ಇರೋಲ್ಲ. ಅವನು ಮಾಡುವಂಥ ಕೆಲಸ ಏನು ಅನ್ನೋದು ಅವನಿಗೆ ಗೊತ್ತೇ ಆಗಲ್ಲ. ಅವನು ತನ್ನ ಸ್ವಂತ ಗುರುಗಳನ್ನು ಕೂಡ ಕೊಲ್ಲೋವಷ್ಟು ಮಟ್ಟದಕ್ಕೆ ಹೊಟ್ಟೋಗ್ತಾನೆ ಅಂತ ಹೇಳಿ ಇಲ್ಲಿ ಹನುಮಂತ ಆ ಒಂದು ಬಾಲವನ್ನು ಆರಿಸ್ಬೇಕಾದ್ರೆ, ಬಾಲದಲ್ಲಿರುವಂಥ ಬೆಂಕಿಯನ್ನು ಆರಿಸ್ಬೇಕಾದ್ರೆ ಹೇಳ್ತಾನೆ. ಹನುಮಂತ ಹೀಗೆ ಹೇಳೋದಕ್ಕೆ ಕಾರಣ ಏನು ಅಂತ ಅಂದರೆ, ಹನುಮಂತನಿಗೆ ಆಗ ರಿಯಲೈಸ್ ಆಗುತ್ತೆ, ಸೀತಾದೇವಿಯು ಸಹ ಅದೇ ಲಂಕೆಯಲ್ಲಲ್ವ ಇದ್ದಿದ್ದು, ಆ ಲಂಕೆಗೆಲ್ಲ ಬೆಂಕಿ ಇಟ್ಬಿಟ್ನಲ್ಲ, ಆ ಲಂಕೆಯಲ್ಲಿ ಸೀತಾದೇವಿಗೆ ಏನಾಗೋಯ್ತೋ ಏನೋ ಅಂತ ಹೇಳಿ ಹನುಮಂತ ಆವಾಗ ಯೋಚನೆ ಮಾಡ್ತಾನೆ. ಆ ರೀತಿಯಲ್ಲಿ ಒಬ್ಬ ಕೋಪಗೊಂಡಿರೋನು ಅವನ ವಶದಲ್ಲಿ ಅವನು ಇರೋದಿಲ್ಲ, ಅವನು ಗುರುವನ್ನು ಕೊಲ್ಲುವಷ್ಟರ ಮಟ್ಟಿಗೆ ಹೋಗ್ತಾನೆ ಅಂತ ಹೇಳಿ ಇಲ್ಲಿ ಹನುಮಂತ ತೋರಿಸ್ತಾನೆ. ಆ ರೀತಿಯಲ್ಲಿ ಇಲ್ಲಿ ಶ್ರೀಮಾನ್ ವಿಭೀಷಣನನ್ನು ಶ್ರೀಮಾನ್ ಅಂತ ಹೇಳಿ ವಾಲ್ಮೀಕಿಗಳು ಕರೀತಾರೆ. ಯಾಕೆ? ಶ್ರೀಮಾನ್ ಅಂದರೆ ಯಾರು? ಶ್ರೀಮಾನ್ ಅಂದರೆ ಬಹಳ ಸಂಪತ್ತುಳ್ಳವರು ಅಲ್ವಾ.
ಬಹಳ ಶ್ರೀಮಂತವಾಗಿರೋರು, ಅವರನ್ನು ಶ್ರೀಮಾನ್ ಅಂತ ಕರಿಬೇಕು. ಆದರೆ ಇಲ್ಲಿ ವಿಭೀಷಣನನ್ನು ಶ್ರೀಮಾನ್ ಅಂತ ಕರೆಯೋದಕ್ಕೇನು ಕಾರಣ ಅಂತ ನೋಡಿದ್ರೆ, ಅಬ್ರವೀಚ್ಚ ತದಾವಾಕ್ಯಂ ಜಾತಕ್ರೋಧೋ ವಿಭೀಷಣ ಅಂತರಿಕ್ಷಗತ ಶ್ರೀಮಾನ್ ಭ್ರಾತರಂ ರಾಕ್ಷಸಾಧಿಪಂ ಅಂತ ಹೇಳಿ, ಅಂತರಿಕ್ಷಗತ ಶ್ರೀಮಾನ್, ಅಲ್ಲಿ ಆ ಆಕಾಶದಲ್ಲಿ ಬಂದವನು ಯಾರು ಶ್ರೀರಾಮನ ಬಳಿ ಅಂತ ಅಂದರೆ ಶ್ರೀಮಾನ್ ಅಂತ ಹೇಳಿ ಇಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ. ಯಾವುದಕ್ಕಾಗಿ ಶ್ರೀಮಾನ್ ಅನ್ನಬೇಕು ಅಂತ ಅಂದರೆ, ಈ ಶ್ರೀಮಾನ್ ಅಂದರೆ ನಾನು ಮೊದಲೇ ಹೇಳಿದಾಗೆ ಸಂಪತ್ತನ್ನು ಉಳ್ಳವನು, ಎ ವೆಲ್ತಿ ಪರ್ಸನ್ ಅಲ್ವಾ. ಆ ರೀತಿಯಲ್ಲಿ ಶ್ರೀಮಾನ್ ಯಾರಾಗ್ತಾರೆ ಅಂದರೆ, ಆ ತಾಯಿಯ ಕಟಾಕ್ಷವನ್ನು ಯಾರು ಹೊಂದಿದಾರೋ ಅವರೇ ಶ್ರೀಮಾನ್ ಅಲ್ವಾ. ಈ ಸೀತೆಯ ಒಂದು ಕಟಾಕ್ಷ ಈ ವಿಭೀಷಣನಿಗೆ ನೇರವಾಗಿ ಎಲ್ಲೂ ಬೀಳಲಿಲ್ಲ. ವಿಭೀಷಣ ಸೀತೆಯನ್ನು ಎಲ್ಲೂ ನೇರವಾಗಿ ನೋಡಿಲ್ಲ, ಮತ್ತು ಹಾಗೇ ಡೈರೆಕ್ಟಾಗಿ ಶ್ರೀರಾಮನ ಬಳಿ ಬಂದಿದ್ದಾನೆ. ಶ್ರೀರಾಮನ ಬಳಿ ಬಂದು ನಾನು ನಿನ್ನ ಬಳಿ ಶರಣಾಗ್ತೇನೆ ಅಂತ ಹೇಳಿದ್ದಾನೆ. ಶ್ರೀರಾಮನು ಕೂಡ ಅವನನ್ನು ಸ್ವೀಕರಿಸ್ದ. ಆ ರೀತಿಯಲ್ಲಿ ಶ್ರೀರಾಮ ವಿಭೀಷಣನ್ನು ಸ್ವೀಕರಿಸಬೇಕು ಅಂತ ಅಂದರೆ ಆ ಸೀತಾದೇವಿಯ ಒಂದು ಕಟಾಕ್ಷ ಬೀಳದೆ ಇದು ಹೇಗೆ ಸಾಧ್ಯ? ಇದಕ್ಕೆ ಈಗ ಹೇಳಿದಂತಹ ಒಂದು 3 ಅಂಶಗಳು. ಮೊದಲನೇದಾಗಿ, ರಾವಣನಿಗೆ ಹಿತೋಪದೇಶ ಮಾಡ್ದ ವಿಭೀಷಣ. ಆ ಸಮಯದಲ್ಲಿ ರಾವಣನಿಗೆ ಹಿತೋಪದೇಶ ಮಾಡಿ ಅವನು ಹೊರಡುವಂತಹ ಸಮಯದಲ್ಲಿ ಆ ರಾಕ್ಷಸಿಯರೆಲ್ಲರೂ, ಯಾರು ಸೀತಾದೇವಿಯ ಬಳಿ ರಾಕ್ಷಸಿಯರು ಇರ್ತಾರೋ ಅವರೆಲ್ಲರೂ ಈ ವಿಭೀಷಣನ ಬಳಿ ಅಶೋಕವನದಲ್ಲಿ ಸೀತಾದೇವಿ ಇದ್ದಾಳೆ ಅಂತ ಹೇಳಿದ್ರಲ್ಲ, ರಾಕ್ಷಸಿಯರು ಸೀತಾದೇವಿಯ ಕಟಾಕ್ಷವನ್ನು ಹೊಂದಿದವರು. ಆ ರಾಕ್ಷಸಿಯರು ಬಂದು ವಿಭೀಷಣನಿಗೆ ಸೀತಾದೇವಿ ಇಲ್ಲಿದ್ದಾಳೆ ಅಂತ ಹೇಳಿದ್ರು. ಆ ರೀತಿಯಲ್ಲಿ ವಿಭೀಷಣನಿಗೆ ಸೀತಾದೇವಿಯ ಕಟಾಕ್ಷ ಸಿಕ್ತು. ಎರಡನೇದಾಗಿ ನಾವು ನೋಡಿದ್ದು, ಶೂರ್ಪಣಖೆ ಬಂದು ಆ ವಿಭೀಷಣನ ಒಂದು ಇಂಟ್ರೊಡಕ್ಷನ್ ಮಾಡಿದ್ದು. ಶೂರ್ಪಣಖೆ ಬಂದು ನಮ್ಮ ಬ್ರದರ್ಸ್ ಎಲ್ಲ ಹೀಗಿದ್ದಾರೆ, ಆದರೆ ಆ ವಿಭೀಷಣ ಒಬ್ಬನೇ, ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ ಅಂತ ಹೇಳಿ ಅವನೊಬ್ಬನೇ ಧರ್ಮಾತ್ಮ, ಪರಮ ಆಪದ್ಗತಸ್ಯಾಪಿ ಅಂತ ಹೇಳಿ, ಎಂಥ ಪರಮ ಆಪತ್ತು ಬಂದರೂ ಕೂಡ ಅಂತಹ ಕಾಲದಲ್ಲೂ ನನ್ನ ಬುದ್ಧಿ ಯಾವಾಗಲೂ ಧರ್ಮದಲ್ಲೇ ಹೋಗಬೇಕು ಅಂತ ಹೇಳಿ ವರ ಕೇಳಿದವನು ಈ ವಿಭೀಷಣ ಒಬ್ಬನೇ. ಕುಂಭಕರ್ಣ ಮತ್ತು ರಾವಣಾದಿಗಳು ಬ್ರಹ್ಮನಿಂದ ಏನು ವರ ಕೇಳಿದ್ರು ಅನ್ನೋದು ನಮಗೆ ಗೊತ್ತು. ಕುಂಭಕರ್ಣ ನನಗೆ ನಿರ್ದೇವಂ ಅಂತ ಕೇಳೋಕ್ಕೋಗಿ ನಿದ್ರೇವಂ ಅಂತ ಕೇಳಿ ಅವನ ನಿದ್ರೆಯನ್ನು ತರಿಸ್ಕೊಂಡ. ಅದೇ ರೀತಿಯಲ್ಲಿ ರಾವಣ ಏನು ವರ ಕೇಳ್ದ ಅಂತ ಅಂದರೆ, ಮನುಷ್ಯನನ್ನು ಬಿಟ್ಟು ಬೇರೆ ಎಲ್ಲರೂ ನನ್ನನ್ನು ಸಂಹಾರ ಮಾಡ್ಬೋದು ಅನ್ನೋ ರೀತಿಯಲ್ಲಿ ವರ ಕೇಳ್ಕೊಂಡ. ಆ ರೀತಿಯಲ್ಲಿ ನಾವು ಇಲ್ಲಿ ವಿಭೀಷಣ ಒಬ್ಬನೇ ಇಂಥ ಒಂದು ವರವನ್ನು ಕೇಳ್ಕೊಂಡಿದ್ದು. ಆ ರೀತಿಯಲ್ಲಿ ನಾವು ನೋಡೋದಾದರೆ, ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ ಅಂತ ಹೇಳಿ ಆ ಶೂರ್ಪಣಖೆ ಯಾವ ರೀತಿಯಲ್ಲಿ ಆ ವಿಭೀಷಣನ ಒಂದು ಇಂಟ್ರೊಡಕ್ಷನ್ನ ಮಾಡ್ತಾಳೋ, ಪರಿಚಯವನ್ನು ಕೊಡ್ತಾಳೋ ಅಲ್ಲಿ, ಅದರ ಪ್ರಕಾರ ಅಲ್ಲಿ ಶೂರ್ಪಣಖೆಯ ಮೂಲಕ ವಿಭೀಷಣನಿಗೆ ಸೀತೆಯ ಕಟಾಕ್ಷವಾಯಿತು. ಅದಲ್ಲದೆ ಆ ಸೀತೆಯ ಕಟಾಕ್ಷ ಬೇರೆ ಯಾವ ರೀತಿ ಆಯಿತು ಅಂತ ನಾವು ನೋಡೋದಾದರೆ, ಇಲ್ಲಿ ಆ ಹನುಮಂತನಿಗೆ ದಂಡನೆಯನ್ನು ಕಡಿಮೆ ಮಾಡಿಸಿ ಆ ಬಾಲವಕ್ಕೆ ಮಾತ್ರ ಅಗ್ನಿ ಹಚ್ಚುವ ಹಾಗೆ ಇಲ್ಲಿ ಹೇಳಿದ್ದು ಯಾರು ಅಂತ ಅಂದರೆ ಈ ನಮ್ಮ ವಿಭೀಷಣ ಹಾಗೆ ಹೇಳಿದ್ರಿಂದಲೇ ಅವನಿಗೆ ದಂಡನೆ ಕಡಿಮೆ ಆಗಿ ಈ ರೀತಿ ಬೆಂಕಿ ಮಾತ್ರ ಹಚ್ಚೋದಕ್ಕಾಯಿತು ಆ ರಾವಣನಿಗೆ, ನಮ್ಮ ಹನುಮಂತನಿಗೆ ಅಲ್ವಾ. ಹನುಮಂತ ಆ ರೀತಿ ಬೆಂಕಿಯನ್ನು ಇಟ್ಟುಕೊಂಡು ಲಂಕೆಯ ಮೇಲೆಲ್ಲ ತಿರುಗಾಡಿ, ಆ ಸಮಯದಲ್ಲಿ ಲಂಕೆಗೆಲ್ಲ ಅವನು ಬೆಂಕಿಯನ್ನು ಇಟ್ಟ. ಆ ಸಮಯದಲ್ಲಿ ಅವನು ಸೀತಾದೇವಿ ಇದ್ದಂತಹ ಅಶೋಕವನದ ಮೇಲೂ ಹಾರಿ ಹೋದ್ದರಿಂದ ಅಲ್ಲಿ ಸೀತಾದೇವಿ ಈ ಹನುಮಂತನನ್ನು ನೋಡಿದ್ದರಿಂದ ಸೀತಾದೇವಿಯ ಒಂದು ಕಟಾಕ್ಷ ಹನುಮಂತನ ಮೂಲಕ ವಿಭೀಷಣನಿಗೆ ಸಿಕ್ತು. ಆ ರೀತಿಯಲ್ಲಿ ಈ ಸೀತಾದೇವಿಯ ಕಟಾಕ್ಷವೇ ಇಲ್ಲದೆ ಶ್ರೀರಾಮ ವಿಭೀಷಣನನ್ನು ಒಪ್ಕೊಳ್ಳಿಲ್ಲ. ಸೀತಾದೇವಿಯ ಕಟಾಕ್ಷ ಈ ಎಲ್ಲ ರೀತಿಗಳಲ್ಲೂ ವಿಭೀಷಣನಿಗೆ ಸಿಕ್ತು. ಆ ರೀತಿಯಲ್ಲಿ ಈ ಪಾಶುರ ಉಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್ ಅನ್ನುವಂತಹ ಪಾಶುರ ಉ ಅನ್ನುವಂತಹ ಅಕ್ಷರದಿಂದ ಆರಂಭಿಸೋದ್ರಿಂದ ಇದು ತಾಯಾರ ಒಂದು ಮಹಿಮೆಯನ್ನೇ ತೋರಿಸುತ್ತೆ. ಅದರ ಜೊತೆಗೆ ಇಲ್ಲಿ ಆ ತಾಯಾರ್ ಯಾವ ರೀತಿಯಲ್ಲಿ ಕಟಾಕ್ಷಿಸಿದ್ರೆ ನಾವು ಆ ಪೆರ್ಮಾಳ್ನ ಬಳಿ ಹೋಗೋದಕ್ಕಾಗತ್ತೆ ಅನ್ನುವಂಥ ರೀತಿಯಲ್ಲಿ ಈ ಪಾಶುರದಲ್ಲಿ ಗೋದಾದೇವಿ ಸಂಪೂರ್ಣವಾಗಿ ತೋರಿಸಿದ್ದಾಳೆ. ಅದಲ್ಲದೆ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಈ ಪಾಶುರ
ಕೇವಲ ತಾಯಾರನ್ನೇ ಸ್ತೋತ್ರ ಮಾಡುತ್ತೆ. ಈ 4,000 ಪಾಶುರಗಳಲ್ಲಿ ಇದೊಂದೇ ಪಾಶುರ ಅಂಥದ್ದು. ಅದಲ್ಲದೆ ಇಲ್ಲಿ ನಾವು ನೋಡುವಂಥ ವಿಷಯ, ಈ ತಾಯಾರ ಸೌಂದರ್ಯವನ್ನು ವರ್ಣನೆ ಮಾಡ್ತಾಳೆ. ಅದರಲ್ಲಿ ನಿನ್ನ ಬೆರಳುಗಳು ಹೀಗಿದೆ, ನೀನು ಚೆಂಡನ್ನು ಇಟ್ಕೊಂಡಿದ್ಯಾ, ಜೀವ ಅನ್ನುವಂತಹ ಚೆಂಡನ್ನು ಇಟ್ಕೊಂಡಿದ್ಯಾ, ಅದು ಎಂತಹ ಜೀವ ಅಂದರೆ ಆಚಾರ್ಯ ಸಂಬಂಧವನ್ನು ಹೊಂದಿದಂತಹ ಜೀವ. ಅಂತಹ ಚೆಂಡನ್ನು ಇಟ್ಕೊಂಡು ಅದನ್ನು ನೀನು ಸಮರ್ಪಣೆ ಮಾಡ್ತೀಯಾ ಪೆರ್ಮಾಳ್ನ ಬಳಿ ಅಂತ ಹೇಳ್ತಾಳೆ. ಪಂದಾರ್ ವಿರಲಿ ಒಂದು ಮೈತ್ತುನನ್ ಪೇರ್ಪಾಡ, ಮೈತ್ತುನನ್ ಪೇರ್ಪಾಡ ಅಂದರೆ ಏನರ್ಥ? ನಾವೀಗಾಗಲೇ ಎಷ್ಟೋ ಪಾಶುರಗಳಲ್ಲಿ ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ ಅಂತ ಹೇಳಿ, ಪಾರ್ಕಡಲುಲ್ ಪಯ್ಯ ತುಯಿಂಡ್ರಂ ಪರಮನಡಿಪಾಡಿ ಅಂತ ಹೇಳಿ ಪ್ರತಿಯೊಂದು ಪಾಶುರಗಳಲ್ಲೂ ಈ ನಾಮ ಸಂಕೀರ್ತನೆಯ ವಿಶೇಷವನ್ನು ಇಲ್ಲಿ ತೋರಿಸ್ತಾನೇ ಬಂದಿದ್ದಾಳೆ ಗೋದಾದೇವಿ. ಆ ರೀತಿಯಲ್ಲಿ ಇಲ್ಲೂ ಸಹ ಈ ನಾಮ ಸಂಕೀರ್ತನೆಯ ವಿಶೇಷವನ್ನು ಗೋದಾದೇವಿ ತೋರಿಸ್ತಾಳೆ. ಪಂದಾರ್ ವಿರಲಿ ಉನ್ ಮೈತ್ತುನನ್ ಪೇರ್ಪಾಡ ಶಂದಾಮರೈ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ ಅಂತ ಹೇಳಿದರೆ, ಇಲ್ಲಿ ಶಂದಾಮರೈ ಕೈ ಅಂದರೆ ಅದು ಯಾವುದನ್ನು ತೋರಿಸುತ್ತೆ ಅಂತ ಅಂದರೆ, ಕೆಂಪಾದ ತಾವರೆಯಂತಹ ಕೈಗಳನ್ನು ಉಳ್ಳವಳು ನೀನು ಅಂತ ಹೇಳಿ, ಅಂಥ ಕೈಗಳನ್ನು ಮಾತ್ರ ಉಳ್ಳವಳಲ್ಲ, ಅದರ ಜೊತೆಗೆ ಎರಡೂ ಕೈಗಳಲ್ಲಿ ಶೀರಾರ್ ಒಳೆಯೊಲಿಪ್ಪ ಸಂಪೂರ್ಣವಾಗಿ ಬಳೆಗಳನ್ನು ಧರಿಸಿದೆಯಾ, ಆ ಬಳೆಗಳ ಝಣ ಶಬ್ದದಿಂದ ಬಂದು ನೀನು ಬಾಗಿಲನ್ನು ತೆಗಿಬಾರ್ದಾ? ಒಂದು ತಿರವಾಯ್ ಮಗಿಳ್ದೇಲೋರ್ ಎಂಪಾವಾಯ್ ಅಂತ ಅಂದರೆ, ನೀನು ಈ ರೀತಿಯಾಗಿ ಬಂದು ಬಾಗಿಲನ್ನು ತೆಗೆದ್ರೆ ನಮಗೆಲ್ಲರಿಗೂ ಸಂತೋಷವಾಗತ್ತೆ, ನಮ್ಮ ಈ ವ್ರತ ಸಿದ್ಧಿಸುತ್ತೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾಳೆ. ಆ ರೀತಿಯಲ್ಲಿ ನಾವು ಈ ಪಾಶುರದಲ್ಲಿ ನೋಡಿದಂತಹ ವಿಷಯ ಏನು ಅಂತ ಅಂದರೆ, ಇದು ಕೇವಲ ಆ ತಾಯಾರನ್ನು ಮಾತ್ರ ಹಾಡಿರುವಂತಹ ಪಾಶುರ. 4,000 ಪಾಶುರಗಳಲ್ಲಿ ಇದೊಂದೇ ಪಾಶುರ ಆಗಿರೋದು. ಅದಲ್ಲದೆ ಮತ್ತೊಂದು ಮುಖ್ಯವಾದ ವಿಷಯವನ್ನು ಹೇಳಿದ್ದೆ ಆರಂಭದಲ್ಲಿ. ಅದೇನು ಅಂತ ಅಂದರೆ, ಈ ಉ ಅನ್ನುವಂತಹ ಪದ ತಾಯಾರನ್ನು ತೋರಿಸುತ್ತೆ ಅಲ್ವಾ? ಅದೇ ರೀತಿ ನಾವು ಈ ಶ್ರೀಭಾಷ್ಯದಲ್ಲೂ ನೋಡಿದ್ರೂ ಸಹ ಶ್ರೀಭಾಷ್ಯದಲ್ಲಿ ಅ ಅನ್ನುವಂತಹ ಪದದಿಂದ ಶ್ರೀಭಾಷ್ಯವನ್ನು ಸ್ವಾಮಿ ದೇಶಿಕರು ಆರಂಭಿಸ್ತಾರೆ. ಅದಾದ ಮೇಲೆ 3ನೇ ಅಧ್ಯಾಯ 3ನೇ ಪಾದದಲ್ಲಿ ಉ ಅನ್ನುವಂತಹ ಅಕ್ಷರದಿಂದ ಶ್ರೀಭಾಷ್ಯದಲ್ಲಿ ಆರಂಭ ಮಾಡ್ತಾರೆ ಶ್ರೀಭಾಷ್ಯವನ್ನು. ಅದಾದ ಮೇಲೆ ಸರ್ವಂ ಸಮಂಜಸಂ ಅಂತ ಹೇಳಿ ಕೊನೆಯಲ್ಲಿ ಶ್ರೀಭಾಷ್ಯವನ್ನು ಮುಗಿಸ್ತಾರೆ. ಅಲ್ಲಿ ಮಕಾರದಿಂದ ಶ್ರೀಭಾಷ್ಯವನ್ನು ಮುಗಿಸ್ತಾರೆ. ಆ ರೀತಿಯಲ್ಲಿ ಆ ಪ್ರಣವಾಕಾರ ವಿಮಾನದಲ್ಲಿ ಇರುವವನು ಶ್ರೀರಂಗನಾಥ, ಅದೇ ರೀತಿಯಲ್ಲಿ ಈ ಶ್ರೀರಂಗನಾಥನೇ ಈ ಶ್ರೀಭಾಷ್ಯದ ಒಳಗೂ ಇರೋದು ಅಂತ ಹೇಳಿ ಈ ಪ್ರಣವದ ಅರ್ಥವನ್ನು ಶ್ರೀಭಾಷ್ಯದಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾರೆ. ಆ ರೀತಿಯಲ್ಲಿ ಇಲ್ಲಿ ನಾವು ಶ್ರೀಭಾಷ್ಯದ ಬಗ್ಗೆ ನೋಡಿದ್ವಿ. ಅದೇ ರೀತಿಯಲ್ಲಿ ಶ್ರೀ ಭಾಷ್ಯಕಾರರ ಬಗ್ಗೆಯೂ ನೋಡಬೇಕು ಅಂತ ಹೇಳಿದ್ರೆ, ಶ್ರೀ ಭಾಷ್ಯಕಾರರಿಗೂ ಈ ಪಾಶುರಕ್ಕೂ ಒಂದು ಅತ್ಯುತ್ತಮವಾದ ಒಂದು ನಂಟಿದೆ. ಅದೇನು ಅಂತ ನೋಡಿದ್ರೆ, ಸ್ವಾಮಿ ಭಾಷ್ಯಕಾರರು ಭಿಕ್ಷೆಗೆ ತೆರಳುತ್ತಾ ಇದ್ದಂಥ ಸಮಯ ನಾವು ನೋಡ್ತೀವಲ್ವ. ಅಯ್ಯಮುಂ ಪಿಚ್ಚೆಯುಂ ಅಂತ ಹೇಳಿ 2ನೇ ಪಾಶುರದಲ್ಲಿ ಗೋದಾದೇವಿ ತೋರಿಸಿದ್ಲು. ಅದರಲ್ಲಿ ಪಿಚ್ಚೆಯುಂ ಅಂತ ಹೇಳಿದ್ರೆ ಏನು? ಪಿಚ್ಚೆಯುಂ ಅಂತ ಹೇಳಿದ್ರೆ ಸನ್ಯಾಸಿಗಳು ಮತ್ತು ಬ್ರಹ್ಮಚಾರಿಗಳು ಅವರು ಅನ್ನ ಆಗಿರುವಂಥದ್ದನ್ನ ಭಿಕ್ಷೆಯಾಗಿ ಪಡಿಬೇಕು, ಅದೇ ಗೃಹಸ್ಥರು ಅಕ್ಕಿಯನ್ನು ಭಿಕ್ಷೆಯಾಗಿ ಪಡಿಬೇಕು ಅಂತ ಹೇಳಿ ಯಾವ ರೀತಿ ಗೋದಾದೇವಿ ತೋರಿಸಿದ್ಲೋ ಅದೇ ರೀತಿ ಇಲ್ಲೂ ಕೂಡ ಸ್ವಾಮಿ ರಾಮಾನುಜರು ತಮ್ಮ ಭಿಕ್ಷೆಗಾಗಿ ಹೋಗ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಅವರು ಎಷ್ಟೋ ದಿನಗಳು ಈ ರೀತಿ ಭಿಕ್ಷೆನೇ ಅವರು ಎತ್ತಿ ತಿಂತಾ ಇದ್ದಂಥದ್ದು. ಆದರೆ ಇದರಲ್ಲಿ ನಾವು ಒಂದು ಮುಖ್ಯವಾದ ವಿಷಯ ನೋಡೋದಾದರೆ, ಸ್ವಾಮಿ ರಾಮಾನುಜರಾಗಲಿ ಯಾವುದೇ ಯತಿಗಳಾಗಲಿ ಭಿಕ್ಷೆಯನ್ನು ಬೇಡಬೇಕಾದ್ರೆ ಮತ್ತೊಂದು ನಿಯಮವಿದೆ. ಸನ್ಯಾಸಿಗಳು ಭಿಕ್ಷೆಯನ್ನು ಬೇಡಬೇಕಾದ್ರೆ ಅದೇನು ಅಂತ ಅಂದರೆ, ಅವರು ಸಾಮಾನ್ಯವಾಗಿ ಮರವಡಿ ಅಂತ ನಾವು ಏನು ಹೇಳ್ತೀವಿ ಪಾದುಕೆಗಳು, ಅದನ್ನು ಅವರು ಹಾಕಿಕೊಂಡೇ ಭಿಕ್ಷೆಗೆ ಹೋಗಬೇಕು ಅನ್ನುವಂತಹ ಒಂದು ನಿಯಮವಿದೆ. ಅದರ ಪ್ರಕಾರ ಸ್ವಾಮಿ ರಾಮಾನುಜರು ಎಂಥವರು ಅಂತ ನಾವು ನೋಡಿದ್ರೆ, ಸ್ವಾಮಿ ರಾಮಾನುಜರು ಇಂಥ ನಿಯಮಗಳು ಯಾವುದನ್ನೂ ಮೀರೋರಲ್ಲ ಅಲ್ವಾ. ಇಂಥ ನಿಯಮಗಳು ಯಾವುದನ್ನೂ ಮೀರೋರಲ್ಲ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ?
ತಮ್ಮ ಒಂದು 120 ವಯಸ್ಸಿನಲ್ಲೂ ಕೂಡ ಅವರು ಹೇಳಕ್ಕಾಗದೇ ಇರುವಂಥ ಒಂದು ಸಮಯದಲ್ಲೂ ಕೂಡ ಶಿಷ್ಯರ ಸಹಾಯದಿಂದ ಒಂದು ಕಡೆ ಒಬ್ಬ ಶಿಷ್ಯ, ಇನ್ನೊಂದು ಕಡೆ ಇನ್ನೊಬ್ಬ ಶಿಷ್ಯ, ಇಬ್ಬರು ಅವರನ್ನು ಎದ್ದು ನಿಲ್ಲಿಸ್ತಾರೆ. ಅವರು ಆವಾಗ ಅರ್ಘ್ಯ ಪ್ರದಾನವನ್ನು ಮಾಡ್ತಾರೆ. ಆ ರೀತಿಯಲ್ಲಿ ಯಾವುದೇ ರೀತಿಯಾದ ಇಂಥ ನಿಯಮಗಳನ್ನು ಮೀರೋರಲ್ಲ ಸ್ವಾಮಿ ರಾಮಾನುಜರು. ಹೀಗಿರುವಂತಹ ರಾಮಾನುಜರು ಆ ನಿಯಮ ಅಂದರೆ ಆ ಮರವಡಿಗಳು, ಪಾದುಕೆಗಳನ್ನು ಹಾಕ್ಕೊಂಡೇ ಹೋಗಬೇಕು ಅಂತ ಭಿಕ್ಷೆಗೆ ಇರುವಂಥ ನಿಯಮವನ್ನು ಮೀರ್ತಾರ ಅಂತ ಅಂದರೆ ಮೀರಿದ್ದಾರೆ. ಇದನ್ನು ಮಾತ್ರ ಹೇಗೆ ಸ್ವಾಮಿ ದೇಶಿಕರು ಮೀರಿದ್ದಾರೆ ಅಂತ ನೋಡಿದ್ರೆ, ಭಿಕ್ಷೆಗೆ ತೆರಳುತ್ತಾ ಸ್ವಾಮಿ ರಾಮಾನುಜರು ಏನು ಮಾಡ್ತಾಯಿದ್ರು ಅಂತ ನೋಡಿದ್ರೆ, ಸ್ವಾಮಿ ರಾಮಾನುಜರು ಯಾವಾಗಲೂ ತಿರುಪ್ಪಾವೈ ಅನುಸಂಧಾನ ಮಾಡಿಕೊಂಡೇ ಹೋಗೋರು. ಅದಕ್ಕಾಗಿಯೇ ಆ ಸ್ವಾಮಿ ರಾಮಾನುಜರಿಗೆ ಇರುವಂತಹ ಇನ್ನೊಂದು ಹೆಸರು ತಿರುಪ್ಪಾವೈ ಜೀಯರ್. ಆ ರೀತಿಯಲ್ಲಿ ಸ್ವಾಮಿ ರಾಮಾನುಜರು ಯಾವಾಗಲೂ ತಿರುಪ್ಪಾವೈ ಅನುಸಂಧಾನ ಮಾಡಿಕೊಂಡೇ ಹೋಗೋದರಿಂದ ಅವರಿಗೆ ತಿರುಪ್ಪಾವೈ ಜೀಯರ್ ಅಂತ ಹೆಸರು. ಈ ರೀತಿ ಅಂಥ ಉತ್ತಮವಾದಂತಹ ತಿರುಪ್ಪಾವೈನ ಅನುಸಂಧಾನ ಮಾಡೋದರಿಂದ ಸ್ವಾಮಿ ರಾಮಾನುಜರು ಪಾದುಕೆಗಳನ್ನು ಆ ಸಮಯದಲ್ಲಿ ಧರಿಸ್ತಾ ಇರಲಿಲ್ಲ. ಪಾದುಕೆಗಳು ಧರಿಸಬೇಕು ಅಂತ ನಿಯಮ ಇದ್ದರೂ ಸಹ ಅವರು ಪಾದುಕೆಗಳನ್ನು ಧರಿಸದೇ ಇರೋದಕ್ಕೆ ಕಾರಣ ಏನು ಅಂದರೆ, ಇಂಥ ತಿರುಪ್ಪಾವೈ ಅನುಸಂಧಾನವನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಇಂಥ ಸಮಯದಲ್ಲಿ ಪಾದುಕೆಗಳನ್ನು ನಾನು ಧರಿಸಿದ್ರೆ ಅದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಪಾದುಕೆಗಳನ್ನು ಧರಿಸದೆ ಅವರು ಭಿಕ್ಷೆಗೆ ಹೋಗ್ತಾಯಿದ್ರು. ಆ ರೀತಿಯಲ್ಲಿ ಅವರು ಭಿಕ್ಷೆಗೆ ಬಹಳಷ್ಟು ದಿನಗಳು, ಬಹಳಷ್ಟು ಸಮಯ ಹೋಗಿದ್ದಾರೆ. ಇಲ್ಲಿ ಮತ್ತೊಂದು ವಿಶೇಷವಾದ ಅರ್ಥವನ್ನು ನಮ್ಮ ಆಚಾರ್ಯರು ತೋರಿಸ್ತಾರೆ. ಅವರು ಈ ಪಾದುಕೆಗಳನ್ನು ಹಾಕ್ಕೊಳ್ಳದೆ ಹೋಗೋದಕ್ಕೆ ಕಾರಣ ಏನು ಅಂತ ಅಂದರೆ, ಆ ಗೋದಾದೇವಿ ಯಾರು ಅಂತ ಅಂದರೆ, ಆ ಗೋದಾದೇವಿ ಆ ಭೂಮಿ ದೇವಿಯ ಅವತಾರ ಅಲ್ವಾ. ಆ ರೀತಿಯಲ್ಲಿ ಗೋದಾದೇವಿ ಭೂಮಿ ದೇವಿಯ ಅವತಾರವಾದ್ದರಿಂದ, ಆ ದೇವಿಯ ಅವತಾರವಾದ್ದರಿಂದ ಆ ಗೋದಾದೇವಿಯಿಂದಲೇ ರಚನೆಯಾದಂತಹ ಈ ತಿರುಪ್ಪಾವೈನ ಅನುಸಂಧಾನ ಮಾಡ್ಕೊಂಡು ಹೋದರೆ ಆ ಭೂಮಿದೇವಿಯೂ ಕೂಡ ಸಂತೋಷವಾಗತ್ತೆ ಅಂತ ಹೇಳಿ ಪಾದುಕೆಗಳನ್ನು ಹಾಕ್ಕೊಳ್ಳದೆ ಹೋಗ್ತಾಯಿದ್ರು ಸ್ವಾಮಿ ರಾಮಾನುಜರು. ಆ ರೀತಿಯಲ್ಲಿ ಅವರು ಭಿಕ್ಷೆಗೆ ಎಷ್ಟು ಬಾರಿ ತೆರಳಿದ್ದಾರೋ ಲೆಕ್ಕವೇ ಇಲ್ಲ. ಅದು ಅಲ್ಲದೆ ಇಲ್ಲಿ ಮುಖ್ಯವಾದ ವಿಷಯವನ್ನು ನಾವು ನೋಡಬೇಕಾದ್ರೆ, ಈ ಭಿಕ್ಷೆಯನ್ನು ಆ ಸನ್ಯಾಸಿಗಳಿಗೆ ಹಾಕಬೇಕು ಅಂತ ಅಂದರೂ ಅದಕ್ಕೂ ಬಹಳಷ್ಟು ಅನುಷ್ಠಾನಗಳನ್ನು ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಶಾಸ್ತ್ರದಿಂದ ನಮಗೆ ತಿಳಿಯುತ್ತೆ. ಆ ರೀತಿಯಲ್ಲಿ ಶ್ರೀರಂಗಂನಲ್ಲಿ ಮುಖ್ಯವಾಗಿ ಸ್ವಾಮಿ ರಾಮಾನುಜರು ಬಹಳಷ್ಟು ಸಮಯ ಇದ್ದಿದ್ದು. ಆ ಶ್ರೀರಂಗಂನಲ್ಲಿ ಸ್ವಾಮಿ ರಾಮಾನುಜರಿಗೆ ಭಿಕ್ಷೆ ನೀಡುವಂತಹ ಸುಮಾರು 700 ಗೃಹಸ್ಥ ಮನೆಗಳು ಇದ್ವು ಅಂತ ಅಂದರೆ ಆ ಒಂದು ಶ್ರೀ ವೈಷ್ಣವ ಸಂಪತ್ತು ಹೇಗಿತ್ತು ನೋಡಿ ಆ ಕಾಲದಲ್ಲಿ. ಇವತ್ತು ನಾವು ಯಾರೂ ಸಹ ಅಂಥ ಸನ್ಯಾಸಿಗಳಿಗೆ ಒಂದು ಭಿಕ್ಷೆಯನ್ನು ಹಾಕೋದಕ್ಕೆ ಆ ನಿಯಮಗಳ ಪ್ರಕಾರ ನೋಡಿದ್ರೆ ಯೋಗ್ಯವೇ ಅಲ್ಲ. ಆ ರೀತಿಯಲ್ಲಿ ಆ ನಿಯಮಗಳನ್ನೆಲ್ಲ ಪಾಲಿಸ್ಕೊಂಡು 700 ಗೃಹಸ್ಥ ಫ್ಯಾಮಿಲಿಗಳು ಅವತ್ತು ಆ ಒಂದು ಶ್ರೀರಂಗದಲ್ಲಿ ಇದ್ದರು. ಆ ರೀತಿಯಲ್ಲಿ ಸ್ವಾಮಿ ರಾಮಾನುಜರು ಹೀಗೇ ಈ ಭಿಕ್ಷಾಟನೆಯ ಸಮಯದಲ್ಲಿ ಒಂದು ದಿನ ನಡ್ಕೊಂಡು ಹೋಗಬೇಕಾದ್ರೆ ಆ ಸ್ವಾಮಿ ರಾಮಾನುಜರ ಭಿಕ್ಷಾಟನೆಯ ಸಮಯದಲ್ಲಿ ಏನಾಗತ್ತೆ ಅಂತ ಅಂದರೆ, ಅವರು ಈ ಪಾಶುರ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಉಂದು ಮದ ಕಳಿಟ್ರನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಅನ್ನುವಂತಹ ಪಾಶುರವನ್ನು ಅವರು ಹೀಗೆ ಗುಣಗುಣುತ್ತಾ, ಜೋರಾಗಿ ಅಲ್ಲ, ಅದನ್ನು ಯಾರಿಗೂ ಕೇಳಿಸೋ ರೀತಿಯೂ ಅಲ್ಲ, ಅವರು ಬಾಯನ್ನು ಮಾತ್ರ ಅಲ್ಲಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಹೊತ್ತು ಈ ರೀತಿಯಲ್ಲಿ ಅವರು ಆ ಪಾಶುರವನ್ನು ಅನುಸಂಧಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರು ಭಿಕ್ಷಾಟನೆಗೆ ಹೋಗ್ತಾ ಇದ್ದಾರೆ. ಇದೇ ಪಾಶುರವನ್ನು ಉಂದು ಮದಕ್ಕೆ ಕಳಿಟ್ರನ್ ಓಡಾದ ತೋಳ್ವಲಿಯನ್ ಅನ್ನುವಂತಹ ಪಾಶುರವನ್ನು ಅನುಸಂಧಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಆ ದಾರಿಯಲ್ಲಿ ಹೋಗಬೇಕಾದ್ರೆ ಅವರಿಗೆ ಸಿಕ್ಕಿದ್ದು ಯಾರ ಮನೆ ಅಂತ ಅಂದರೆ, ಅವರಿಗೆ ಸಿಕ್ಕಿದ್ದು ಅವರ ಆಚಾರ್ಯರಾದಂತಹ ಪೆರಿಯ ನಂಬಿಗಳ ಮನೆ. ಆ ಪೆರಿಯ ನಂಬಿಗಳ ಮನೆ ಇವರ ದಾರಿಯಲ್ಲಿ ಅವರಿಗೆ ಸಿಗುತ್ತೆ.
ಆಗ ಈ ಪಾಶುರವನ್ನು ಅವರು ಅನುಸಂಧಾನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಪಾಶುರದ ಅನುಸಂಧಾನ ಮುಗಿಯುತ್ತೆ. ಆ ಸಮಯಕ್ಕೆ ಸರಿಯಾಗಿ ಪೆರಿಯ ನಂಬಿಗಳಿಗೆ ಒಬ್ಬ ಸಣ್ಣ ಪುತ್ರಿ ಇದ್ಲು, ಒಂದು 5-6 ವರ್ಷದ ಪುತ್ರಿ. ಅವಳು ಹೇಗೆ ಅಲಂಕಾರ ಮಾಡಿಕೊಂಡಿದ್ಲು ಅಂತ ಅಂದರೆ, ಈಗ ಈ ನಪ್ಪಿನ ಈ ತಾಯಿಯನ್ನು ಗೋದಾದೇವಿ ಹೇಗೆ ವರ್ಣಿಸ್ತಾಳೋ ಆ ರೀತಿಯಲ್ಲಿ ಸುಂದರವಾದ ಬೆರಳುಗಳು, ಸುಗಂಧಭರಿತ ಕೂದಲುಗಳು, ಈ ರೀತಿಯಾಗಿ ಇದ್ದವಳು ಆ ಒಂದು ಚಿಕ್ಕ ಹುಡುಗಿ. ಅವಳು ಹೀಗೇ ಈ ಪಾಶುರವನ್ನು ಇನ್ನೇನು ಮುಗಿಸ್ತಾರೆ ಸ್ವಾಮಿ ರಾಮಾನುಜರು, ಆ ಹುಡುಗಿ ಆ ಪೆರಿಯನಂಬಿಗಳ ಮನೆಯಿಂದ ಹೊರಗೆ ಬರ್ತಾಳೆ ಬಾಗಿಲನ್ನು ತೆಗೆದು. ಅದು ಮಾತ್ರ ಅಲ್ಲ, ಇಲ್ಲಿ ಏನು ಗೋದಾದೇವಿ ಹೇಳಿದ್ದು ಅಂತ ನೋಡಿದ್ರೆ, ಶೀರಾರ್ ಒಳೆಯೊಲಿಪ್ಪ ಒಂದು ತಿರವಾಯ್ ಮಹಿಳ್ದೇಲೋರ್ ಎಂಪಾವಾಯ್ ಅಲ್ವಾ. ಶೀರಾರ್ ಒಳೆಯೊಲಿಪ್ಪ ಅಂತ ಅಂದರೆ ಒಂದು ಲಂಗಾದಾವಣಿಯನ್ನು ಹಾಕ್ಕೊಂಡು ಆ ಗೋದೆ ಕೊಂಡೆಯನ್ನು ಅವಳು ಹಾಕ್ಕೊಂಡು ಅದರ ಜೊತೆಗೆ ಎರಡೂ ಕಡೆ ಬಳೆಗಳನ್ನು ಹಾಕ್ಕೊಂಡು ಆ ಬಾಗಿಲನ್ನು ಅವಳು ಬಂದು ತೆಗಿತಾಳೆ. ಈ ಪಾಶುರವನ್ನು ಮುಗಿಸ್ತಾರೆ ಸ್ವಾಮಿ ರಾಮಾನುಜರು. ಇಂಥ ಒಂದು ಘಟನೆ ಅಲ್ಲಿ ನಡೆಯುತ್ತೆ. ಇದನ್ನು ನೋಡಿ ಹಾಗೇ ಸ್ವಾಮಿ ರಾಮಾನುಜರು ಮೂರ್ಛೆ ಹೋಗಿ ಬೀಳ್ತಾರೆ. ಸ್ವಾಮಿ ರಾಮಾನುಜರು ಮೂರ್ಛೆ ಹೋಗಿ ಬೀಳೋದಕ್ಕೆ ಕಾರಣ ಏನು ಅಂದರೆ, ಈ ಒಬ್ಬ ಹುಡುಗಿ ಪೆರಿಯನಂಬಿಗಳ ಮಗಳು ಯಾವ ರೀತಿ ಡ್ರೆಸ್ ಮಾಡ್ಕೊಂಡಿದ್ದಾಳೆ ಅಂತ ನೋಡಿದ್ರೆ, ಇವಳು ಹಾಕ್ಕೊಂಡಿರುವಂಥದ್ದು ಲಂಗಾದಾವಣಿ, ಇವಳ ಕೂದಲುಗಳು ಸುಗಂಧ ಭರಿತವಾಗಿದೆ, ಅವಳ ಬೆರಳುಗಳು ಈಗ ಆ ನಪ್ಪಿನ ಈ ಬೆರಳುಗಳನ್ನು ಹೇಗೆ ವರ್ಣನೆ ಮಾಡಿದ್ಲೋ ಗೋದಾದೇವಿ ಆ ರೀತಿ ಇದೆ. ಅದಲ್ಲದೆ ಎರಡೂ ಕೈಗಳಲ್ಲಿ ಶೀರಾರ್ ಒಳೆಯೊಲಿಪ್ಪ ಅಂತ ಹೇಳಿ ಬಳೆಗಳನ್ನು ಎರಡೂ ಕೈಗಳಲ್ಲಿ ಹಾಕ್ಕೊಂಡಿದ್ದಾಳೆ. ಈ ರೀತಿ ಆ ನಪ್ಪಿನ ಗೋದಾದೇವಿ ಹೇಗೆ ವರ್ಣನೆ ಮಾಡಿದ್ಲೋ, ನೀನು ಬಂದು ಬಾಗಿಲು ತೆಗಿಬಾರ್ದಾ ಅಂತ ಆ ನಪ್ಪಿನ ಹೇಗೆ ಕೇಳಿದ್ರೋ, ಹೀಗೆ ಹೇಳಿ ಮುಗಿಸೋದಕ್ಕೆ ಸರಿಯಾಗಿ ಆ ಪೆರಿಯನಂಬಿಗಳ ಮಗಳು ಬಾಗಿಲನ್ನು ತೆಗೆದು ತನ್ನ ಎರಡೂ ಬಳೆಗಳ ಝಣ ಶಬ್ದವನ್ನು ಮಾಡ್ತಾಳೆ. ಆಗ ಸ್ವಾಮಿ ರಾಮಾನುಜರು ಇದನ್ನು ನೋಡಿ ಹಾಗೇ ಅಲ್ಲಿ ರೋಡಲ್ಲಿ ಮೂರ್ಛೆ ಹೋಗಿ ಬೀಳ್ತಾರೆ. ಇದನ್ನು ನೋಡಿ ಆ ಚಿಕ್ಕ ಹುಡುಗಿ ಗಾಬರಿಯಾಗಿ ಒಳಗೆ ಓಡ್ತಾಳೆ. ಯಾಕೆ? ಸ್ವಾಮಿ ರಾಮಾನುಜರು 6 ಅಡಿಗಿಂತ ಎತ್ತರ ಇರೋರು. ಹೀಗಿರುವಂತಹ ಸ್ವಾಮಿ ರಾಮಾನುಜರು ಈ ಹುಡುಗಿಯನ್ನು ನೋಡಿದ ಕೂಡಲೇ ಅವರು ಬಿದ್ದೋದ್ರು ಅಂತ ಅಂದರೆ ಆ ಹುಡುಗಿಗೆ ಭಯ ಆಗುತ್ತೋ ಇಲ್ವೋ? ಆ ಹುಡುಗಿಗೆ ಇನ್ನೂ ಈಗ ತಾನೇ ಒಂದು 5-6 ವರ್ಷ. ಆ ಹುಡುಗಿ ಇದನ್ನು ನೋಡಿ ಹೆದರ್ಕೊಂಡು ಭಯ ಆಗಿ ಅವಳು ಹಾಗೇ ಒಳಗೆ ಹೋದ್ಲು. ಮನೆಯೊಳಗೆ ಹೋಗಿ ಅವರ ತಂದೆಯಾದಂತಹ ಪೆರಿಯನಂಬಿಗಳ ಬಳಿ ಹೋಗಿ ಹೇಳ್ತಾಳೆ, ನಾನು ಹೋಗಿ ಬಾಗಿಲು ತೆಗೆದೆ, ಸ್ವಾಮಿ ರಾಮಾನುಜರು ಬರ್ತಾಯಿದ್ರು, ಅವ್ರು ಹಾಗೇ ಮೂರ್ಛೆ ಹೋಗಿ ಬಿದ್ದೋದ್ರು ಅಂತ ಹೇಳಿ ಆ ಹುಡುಗಿ ಹೇಳ್ತಾಳೆ. ಅದಕ್ಕೆ ನೋಡಿ ಆಚಾರ್ಯರು ಅಂದರೆ ಹೇಗಿರ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸ್ವಾಮಿ ರಾಮಾನುಜರು ಹೀಗೆ ಬಿದ್ದೋದ್ರು. ಸ್ವಾಮಿ ರಾಮಾನುಜರ ಆಚಾರ್ಯರು ಯಾರು? ಪೆರಿಯನಂಬಿಗಳು. ಈ ಮಾತನ್ನು ಅವರು ಅವರ ಮಗಳಿಂದ ಕೇಳ್ತಾ ಇದ್ದಾರೆ. ಅವರ ಮಗಳು ಈ ಮಾತನ್ನು ಹೇಳಿದ ತಕ್ಷಣವೇ ಪೆರಿಯನಂಬಿಗಳು ಹೇಳ್ತಾರೆ, ಅವರು ಸ್ವಾಮಿ ರಾಮಾನುಜರು ಉಂದು ಮದಕ್ಕಳಿಟ್ರನ್ ಅನ್ನುವಂತಹ ಈ ತಿರುಪ್ಪಾವೈನ 18ನೇ ಪಾಶುರದ ಅನುಸಂಧಾನ ಮಾಡ್ಕೊಂಬಂದಿರಬೇಕು. ಅದಕ್ಕೆ ಸರಿಯಾಗಿ ನೀನು ಹೋಗಿ ಬಾಗಿಲಿಗೆ ತೆಗೆದಿದ್ಯಾ, ಅದಕ್ಕೆ ಅವ್ರು ಮೂರ್ಛೆ ಹೋಗಿರಬೇಕು. ಅಂದರೆ ನೋಡಿ, ಈ ಪೆರಿಯನಂಬಿಗಳ ಜ್ಞಾನ ಯಾವ ಮಟ್ಟಕ್ಕೆ ಇದ್ದರೆ ಅವರು ಈ ರೀತಿ ಅವರು ಮೂರ್ಛೆ ಹೋಗಿರೋದು ಇದರಿಂದಾನೇ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಮ್ಮ ಆಚಾರ್ಯರ ಚರಿತ್ರೆಗಳಲ್ಲಿ ನಾವು ನೋಡೋದಾದರೆ ಈ ರೀತಿಯಲ್ಲಿ ನಮ್ಮ ಸ್ವಾಮಿ ರಾಮಾನುಜರಿಗೂ ಹಾಗೂ ಆ ಗೋದಾದೇವಿಗೂ ಅತ್ಯುತ್ತಮವಾದ ಸಂಬಂಧ ಇದೆ. ಅದು ಅಲ್ಲದೆ ಮತ್ತೊಂದು ಕಡೆ ನಮ್ಮ ಸ್ವಾಮಿ ರಾಮಾನುಜರನ್ನು ಗೋದಾದೇವಿ ತನ್ನ ಮನಸಾರೆ ಅಣ್ಣ ಅಂತ ಕರೆದಿದ್ದಾಳೆ. ಆ ರೀತಿಯಲ್ಲಿ ಒಬ್ಬ ತಂಗಿಗೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಆ ಸ್ವಾಮಿ ರಾಮಾನುಜರು ಮಾಡಿ ಪೂರೈಸಿದ್ರಿಂದ ಇವರು ಒಬ್ಬರೊಬ್ಬರ ಕಾಲಗಳು ಬೇರೆ ಆಗಿರ್ಬೋದು, ಆದರೂ ಸಹ ಗೋದಾದೇವಿಗೆ ಅನ್ಫುಲ್ಫಿಲ್ಡ್ ವಿಶ್ ಅವತ್ತಿತ್ತು. ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ, ಪೂರೈಸೋದಕ್ಕೋಸ್ಕರ ಸ್ವಾಮಿ ರಾಮಾನುಜರು ಔಟ್ ಆಫ್ ದ ಬಾಕ್ಸ್ ಹೋಗಿ ಇದನ್ನು ಪೂರೈಸ್ತಾರೆ. ಆದ್ದರಿಂದಲೇ ಆ ಸ್ವಾಮಿ ರಾಮಾನುಜರನ್ನು ಗೋದಾದೇವಿ ಅಣ್ಣ ಅಂತ ಹೇಳಿ ಕರೀತಾಳೆ. ಆ ರೀತಿಯಲ್ಲಿ ನಮ್ಮ ಸ್ವಾಮಿ ರಾಮಾನುಜರಿಗೂ ಹಾಗೂ ಗೋದಾದೇವಿಗೂ ಇಂಥ ಒಂದು ಅತ್ಯುತ್ತಮವಾದ ನಂಟನ್ನು ನಾವು ನೋಡ್ಬೋದು. ಅದೂ ಅಲ್ಲದೆ 18 ಅನ್ನುವಂಥದ್ದು ಎಂಥ ಮುಖ್ಯವಾದ ಸಂಖ್ಯೆ ಅಂತ ಇವತ್ತಿನ ಪಾಶುರದ ಆರಂಭದಲ್ಲಿ ನೋಡಿದ್ವಿ. ಆ ರೀತಿಯಲ್ಲಿ ಇಲ್ಲೂ ಕೂಡ ಈ 18ನೇ ಪಾಶುರ ಅತ್ಯಂತ ಮುಖ್ಯವಾದ ಪಾಶುರ. ಅದು ಮಾತ್ರ ಅಲ್ಲದೆ ಸ್ವಾಮಿ ರಾಮಾನುಜರ ಹಾಗೂ ಗೋದಾದೇವಿಯ ಇಬ್ಬರ ಒಂದು ಸಂಬಂಧವನ್ನು ಕೂಡ ತೋರಿಸುತ್ತೆ ಈ ಪಾಶುರ.
ಆ ರೀತಿಯಲ್ಲಿ ಯಾವಾಗಲೂ ಸ್ವಾಮಿ ರಾಮಾನುಜರು ತಿರುಪ್ಪಾವೈ ಅನುಸಂಧಾನವನ್ನೇ ಮಾಡ್ತಾ ಹೋಗ್ತಾ ಇದ್ದಿದ್ದರಿಂದ ತಮ್ಮ ಭಿಕ್ಷಾಟನೆಯ ಸಮಯದಲ್ಲಿ ಅವರಿಗೆ ತಿರುಪ್ಪಾವೈಜಿಯರ್ ಅಂತಾನೇ ಹೆಸರು. ಆ ರೀತಿಯಲ್ಲಿ ಗೋದಾದೇವಿ ಉಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯಂ நந்தகோபாலன் மருமகளே நப்பின்னாய் கந்தம் கமழும் குழலி கடைத்திரவாய் வந்தெங்கும் கோழி அழைத்தனக்கான் மாதவி பந்தல் மேல் பல்கால் குயிலினங்கள் குவினக்கான் பந்தார் விரலி உன் மைத்துனன் பேர்பாட செந்தாமரை கையால் சீரார் வளையொಲಿಪ್ಪ ವಂದಿ ತಿರವಾಯ್ ಮಗಿಳ್ದೇಲೋರ್ ಎಂಪಾವಾಯ್ ಅಂತ ಹೇಳಿ ಈ 18ನೇ ಪಾಶುರವನ್ನು ಗೋದಾದೇವಿ ಮುಗಿಸ್ತಾ ಇದ್ದಾಳೆ. ಈಗ ನಾವು ನಾಳೆಯ ಪಾಶುರವನ್ನು ಎಲ್ಲರೂ ಸೇರಿ ಒಟ್ಟಿಗೆ ಹೇಳಿ ಈ ಉಪನ್ಯಾಸವನ್ನು ಮುಗಿಸ್ಕೊಳ್ಳೋಣ. ஏற்ற கலங்கள் எதிர் பொங்கி மீதளிப்ப மாற்றாதே பால் சொரியும் வள்ளல் பெரும் பசுக்கள் ஆற்ற படைத்தான் மகனே அறிவுராய் ஊற்றமுடையாய் பெரியாய் உலகினில் தோற்றமாய் நின்ற சுடரே துயிலழாய் ஆற்றாது வந்துன் அடிபணியுமா போலே போற்றியாம் வந்தோம் ஆற்றாது வந்து அடிபணியும் மாற்றார்க்கு வலி தெளிந்துன் வா சர்க்கண் ஆற்றாது வந்து உன் அடிபணியுமா போலே போற்றியாம் வந்தோம் புகழ்ந்தேலோர் எம்பாவாய். ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜೇತಾಂ ಭುವಿ. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯಪಾದುಕಾ ಸೇವಕ ಶ್ರೀವನ್ ಷಡೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ ಷಡೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ. ಅಸ್ಮದ್ಗುರುಭ್ಯೋ ನಮಃ.